ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ। द्वादशांगजनवानी माता की जय। शांतमूर्ति वासल रत्नाकर आचार्य श्री सन्मति सागर जी मुनि महाराज की जय। युवा सम्राट क्रांति रत्न आचार्य श्री चंद्रप्रभा सागर जी मुनि महाराज की जय। अहिंसा में विश्व धर्म की जय। 3,9 करोड़ महामुनिराजों की जय। ಸದ್ಧರ್ಮ ಭವ್ಯಜೀವಿಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕಾ ನಾಮಕ ಆಚಾರ್ಯ ಅಮಿತಿಗತಿ ಸ್ವಾಮಿ ವಿರಚಿತ ಒಂದು ಮಹಾನ ಗ್ರಂಥದ ಅಧ್ಯಯನ ಮಧ್ಯಾಹ್ನದ ಸಮಯದಲ್ಲಿ ಸತ್ರದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಬೆಳಗ್ಗೆಯ ಸತ್ರದಲ್ಲಿ 22 ಪ್ರಕಾರದ ಪರಿಶಹಗಳ ಬಗ್ಗೆ ಧರ್ಮಚರ್ಚೆ ನಡೀತಾ ಇದೆ. ಇಲ್ಲಿ 22 ಪ್ರಕಾರದ ಪರಿಶಯಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ 3ನೇ ಪರಿಶಹ ಶೀತ ಪರಿಶಹ ಅನ್ನುವಂಥ ಈ 3ನೇ ಪರಿಶಯದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮೊನ್ನೆ ದಿವಸ ಶನಿವಾರ ಕೊನೆಯದಾಗಿ ಪೂಜ್ಯಪಾದ ಸ್ವಾಮಿಗಳ ರಚಿಸಿರುವಂಥ ಯೋಗಿ ಭಕ್ತಿ, ಆ ಯೋಗಿ ಭಕ್ತಿಯಲ್ಲಿ ಒಂದು ಸೂತ್ರ ಕೊಡ್ತಾರೆ. ಆ ಸೂತ್ರದ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋದಿತ್ತು. ಸಮಯ ಆಗಿರೋ ಕಾರಣದಿಂದ ಅಲ್ಲಿಗೆ ನಿಲ್ಲಿಸಿದ್ದೀವಿ ಸ್ವಾಧ್ಯಾಯ. ಯೋಗಿ ಭಕ್ತಿಯಲ್ಲಿ ಆಚಾರ್ಯ ಭಗವಂತರು ಏನು ಹೇಳ್ತಾರೆ ಅಂತಂದರೆ, ಇಹ ಶ್ರಮಣ ಧೃತಿ ಕಂಬಲ ವೃತಃ ಶಿಶಿರಣೀಶ್ಯಾಂ ತುಷಾರ ವಿಷಮಾಂ ಗಮಯಂತಿ ಚತುಪತೆ ಸ್ಥಿತಃ ಅಂತ ಒಂದು ಸೂತ್ರ. ಇಲ್ಲಿ ಈ ಸೂತ್ರದಲ್ಲಿ ಯಾವ ರೀತಿ ಸಾಧುಗಳು ಈ ಚಳಿಗಾಲದಲ್ಲಿ ಶೀತ ಕಾಲದಲ್ಲಿ ಶೀತ ಪರಿಶಹ ಯಾವ ರೀತಿ ಸಹನೆ ಮಾಡಿಕೊಳ್ತಾರೆ ಅನ್ನೋಂಥ ವಿಷಯ ಇಲ್ಲಿ ಹೇಳ್ತಿದ್ದಾರೆ. हिमपात से भीषण जाड़े की रात्रि को चौराहों पर स्थित होकर श्रमण लोग धैर्य रूपी कंबल को ओढ़कर व्यतीत करते हैं. हिमपात से भीषण जाड़े की रात्रि को ಅಂದರೆ ಹಿಮ ಬೀಳ್ತಾ ಇರುವಂಥ ಭಯಂಕರವಾದ ರಾತ್ರಿ ಸಂದರ್ಭದಲ್ಲಿ ಚೌರಾಹೆ ಪರ್ ಸ್ಥಿತ ಹೋಕರ್, ಚೌರಾ ಅಂತಂದರೆ ಸರ್ಕಲ್ ಅಂತ ಹೇಳ್ತೀವಿ ನಾವು, ಸೌತ್ ಎಂಡ್ ಸರ್ಕಲ್ ಹಿಂಗೆಲ್ಲ ಹೇಳ್ತೀವಿ, ವೃತ್ತ ಅಂತ. ಆ ಪ್ರಕಾರದ ಚೌರಾಹ ಆ ಸರ್ಕಲ್ದಲ್ಲಿ ಹೋಗಿ ನಿಂತ್ಕೊಂಡು ಶ್ರಮಣ ಲೋಗ, ಆ ಶ್ರಮಣ ಮುನಿಗಳು ಧೈರ್ಯ ರೂಪಿ ಕಂಬಲ್ಕೋ ಓಡ್ಕರ್, ಧೈರ್ಯ ರೂಪಿ ಕಂಬಲ ಅಂದರೆ ಹೊದಿಗೆ, ಬೆಡ್ಶೀಟು, ನೀವು ಚಾದರು, ರಗ್ಗು ಎಲ್ಲ ಹೇಳ್ತಿರಲ್ಲ ಇದಕ್ಕೆ, ಅಂತ ಧೈರ್ಯ ರೂಪಿ ಕಂಬಲವನ್ನು ಹೊದ್ಕೊಂಡು ವ್ಯತೀತ ಕರ್ತೆ ಹೇ, ವ್ಯತೀತ ಆ ರಾತ್ರಿಯನ್ನು ಏನು ಮಾಡ್ತಿರ್ತಾರೆ ಅವರು, ವ್ಯತೀತ ಮಾಡ್ತಿರ್ತಾರೆ. ಹಿಮಪಾತ ಸೇ ಡರ್ತೆ ನಹಿ, ಹಿಮಪಾತದಿಂದ ಅವರು ಹೆದರುವುದಿಲ್ಲ. ಹಿಮ ಬೀಳ್ತಾ ಇದೆ, ಆ ಹಿಮಕ್ಕೆ ಅವರು ಹೆದರುವುದಿಲ್ಲ. ಧೈರ್ಯ ರೂಪಿ ಕಂಬಲ್ಕೋ ಧಾರಣ ಕರ್ಕೆ, ಧೈರ್ಯ ರೂಪಿ ಕಂಬಲವನ್ನು ಧಾರಣೆ ಮಾಡಿಕೊಂಡು ಹರ ಏಕ ಕಷ್ಟ ಪರ ವಿಜಯ ಪ್ರಾಪ್ತ ಕರ್ತೆ, ಪ್ರತಿಯೊಂದು ಕಷ್ಟಗಳ ಮೇಲೆ ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತಿರ್ತಾರೆ. ಧೈರ್ಯಕ್ಕೆ ದ್ವಾರ ಸಬ್ ಕಷ್ಟೋಂಕೋ ಪರಾಜಿತ್ ಕರ್ ದೇತೆ ಹೇ, ಧೈರ್ಯದಿಂದ ಎಲ್ಲ ಪ್ರಕಾರದ ಕಷ್ಟಗಳನ್ನು ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ಪರಾಜಿತ ಮಾಡುತ್ತಿರ್ತಾರೆ, ಅದನ್ನು ಸೋಲಿಸ್ತಿರ್ತಾರೆ. ವೈರಾಗ್ಯ ಸೇ ಶಕ್ತಿ ಕಾ ಜನ್ಮ ಹೋತಾ ಹೇ, ಅಶೋಕನ ಶಕ್ತಿ ಪ್ರಕಟ ಹೇಗಾಗತ್ತೆ, ವೈರಾಗ್ಯದಿಂದ. ವೈರಾಗ್ಯ ಇಲ್ಲದ ವ್ಯಕ್ತಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳು ಬಂದರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತು ವೈರಾಗಿಗಳು ಏನಿರ್ತಾರಲ್ಲ, ಬೇಕಂತ ದುರಂಧರ ಮಹಾಭಯಂಕರವಾದ ಕಷ್ಟಗಳು ಬಂದರೂ ಸಹ ಅದನ್ನ ಬಹಳ ಸಹಜವಾಗಿ ಅದನ್ನ ಏನು ಮಾಡ್ತಾರ, ಸಹಿಸ್ಕೊಂಡು ಅದನ್ನ ಪಾರ್ ಮಾಡ್ಕೊಳ್ತಿರ್ತಾರ. वैराग्य से शक्ति का जन्म होता है. साधक निश्चय व्यवहार रत्नत्रय की आराधना करता है. ಸಾಧಕ ಏನು ಮಾಡ್ತಿರತ್ತಂದ್ರೆ ವ್ಯವಹಾರ ಮತ್ತು ನಿಶ್ಚಯ ರತ್ನತ್ರಯದವರು ಧಾರಣೆ ಮಾಡ್ಕೊಂಡಿರ್ತಾರ, ಆರಾಧನಾ ಮಾಡ್ತಿರ್ತಾರ. आत्मा को परमात्मा बनाने के लिए सभी परिशयों को जीतता है.
ಆತ್ಮನನ್ನು ಪರಮಾತ್ಮ ಮಾಡೋದಕ್ಕೋಸ್ಕರ, ಆತ್ಮನನ್ನು ಪರಮಾತ್ಮ ಮಾಡಿಕೊಳ್ಳೋದಕ್ಕೋಸ್ಕರ ಅವ್ರು ಎಲ್ಲಾ ಪ್ರಕಾರದ ಪರಿಚಯಗಳನ್ನ, ಎಲ್ಲಾ ಪ್ರಕಾರದ ಉಪಸರ್ಗಗಳನ್ನ ಅವರು ಸಹನೆ ಮಾಡ್ಕೊಳ್ತಿರ್ತಾರ. भीषण जाड़े को सहन करता है. जिस ठंडी के समय में कुत्ता भी दुबक के बैठता है, मनुष्य हाथ व पैरों को संकुचित करके बंद कमरे में सोता है. ठंडी के कारण आदमी लघु शंका के लिए बाहर नहीं निकलता है. ऐसे शिशिर निशा में उत्तम सहनधारी महामुनि सरिता के किनारे रातों रात ध्यान में लीन रहते हैं. आत्म स्वभाव का चिंतन करते हैं. जड़ चेतन का चिंतन करके आत्मा को पवित्र करते हैं, परिणामों को पावन करते हैं. ನೋಡ್ರಿ, ಸಾಮಾನ್ಯ ಉದಾಹರಣೆ ಕೊಡ್ತಾರೆ ಇಲ್ಲಿ. ಜಿಸ್ ಥಂಡಿಕೆ ಸಮಯ, ಯಾವ ಥಂಡಿ ಚಳಿಗಾಲದ ಸಮಯದಲ್ಲಿ ಒಂದು ನಾಯಿ ಕೂಡ ಏನ್ ಮಾಡ್ಕೊಳ್ತದೆ, ಅದು ದುಬಕ್ ಅಂದ್ರೆ ಸಂಕುಚಿತ ಆಗಿ ಕೂತ್ಕೊಂಡಿರುತ್ತೆ, ಅದು ಮುದುರುಕೊಂಡು ಕೂತ್ಕೊಂಡಿರುತ್ತೆ, ಸಂಕುಚಿತ ಕೂತ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಮನುಷ್ಯ ಹಾತ್ ಪೈರೋಂಕೋ ಸಂಕುಚಿತ ಕರಿಕೆ, ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಬಹಳ ಚಳಿ ಆಕತ್ತಾಗ ಹಿಂಗ್ ಮುಷ್ಟಿ ಮಾಡ್ಕೊಳ್ತಾನ, ಅಥವಾ ಕೈ ಉಜ್ಜಿಟ್ಕೊಳ್ತಿರ್ತಾನ, ಕೈ ಕಟ್ಕೊಳ್ತಾನ, ಅನೇಕ ಪ್ರಕಾರದೆಲ್ಲ ಪ್ರಯೋಗಗಳು ಮಾಡ್ತಿರ್ತಾನ ಮನುಷ್ಯ. ಯಾಕೆ? ಚಳಿಯಿಂದ ಬಚಾವ್ ಮಾಡ್ಕೊಳ್ಳೋಕೆ. ಬಂದ್ ಕಮರೆ ಮೇ ಸೋತಾ ಹೇ, ಮನುಷ್ಯ ಮಲ್ಕೋಬೇಕಾದ್ರೆ ರಾತ್ರಿ ಬಾಗಲ್ ಪೂರ್ತಿ ಲಾಕ್ ಹಾಕೊಂಡು ಕೆಳಗಡೆ ಸಂದಿಲಿ ಗಾಳಿ ಒಳಗಡೆ ಬರ್ತಾರೆ, ಅಲ್ಲೂ ಕೂಡ ಮತ್ತೆ ಏನೋ ಪ್ಯಾಕ್ ಮಾಡ್ಕೊಂಡಿರ್ತಾನೆ, ಏನೇನೋ ಸಾವಿರೆಲ್ಲ ಪ್ರಯೋಗ ಮಾಡಿರ್ತಾರ. ಯಾಕೆ? ಚಳಿ ಆಗಬಾರ್ದು, ಚಳಿಯಿಂದ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ. ಐಸೇ ಶಿಶಿರ್, ಇಂಥ ಶಿಶಿರವಾದ ನಿಶಾ ಅಂದ್ರೆ ರಾತ್ರಿ, ಇಂಥ ಚಳಿಗಾಲದ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಉತ್ತಮ ಸಹನಧಾರಿ ಮಹಾಮುನಿಗಳು ಏನ್ ಮಾಡ್ತಿರ್ತಾರಂತಂದ್ರ ಸರಿತಾಕೆ ಕಿನಾರೋ ರಾತೋ ರಾತ್ ಧ್ಯಾನ ಮೇಲೆ ಲೀನ್ रहते हैं. ಸರಿತಾ ಅಂದ್ರೆ ಏನು? ಕೆರೆ, ಸರೋವರ, ನದಿ, ಇಂಥ ಆದಿ ನೀರಿನ ಸ್ಥಾನದಲ್ಲಿ ಹೋಗಿ ಅವ್ರು ರಾತ್ರಿ ತನ್ನ ಧ್ಯಾನದ ಅವಸ್ಥೆಯಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರ? ಧ್ಯಾನವನ್ನು ಮಾಡ್ತಿರ್ತಾರ, ಧ್ಯಾನದಲ್ಲಿ ಲೀನರಾಗಿರ್ತಾರ. ಆತ್ಮ ಸ್ವಭಾವಕ ಚಿಂತನ ಕರ್ತೆ ಹೇ. ಯಾವ ಸ್ವಭಾವ ಚಿಂತನೆ ಮಾಡ್ತಾರ ಅವ್ರ? ಶರೀರ ಸ್ವಭಾವದ ಚಿಂತನೆ ಮಾಡಲ್ಲ ಅವರಲ್ಲಿ. ಆತ್ಮ ಸ್ವಭಾವ, ಶರೀರ ಚಿಂತನೆ ಮಾಡಿದ್ರೆ ಚಳಿ ಆಗತ್ತೆ, ಆತ್ಮ ಚಿಂತನೆ ಮಾಡಿದ್ರೆ ಚಳಿಗಳು ಯಾವುದು ಆಗ್ತಾ ಇರುವುದಿಲ್ಲ. आत्मचिंतन का स्वभाव का, आत्म का स्वभाव का चिंतन करते रहते हैं. जड़ चेतन का चिंतन करके, जड़ चेतन ಇದು ಶರೀರ ಏನಿದೆಯಲ್ಲ, ಈ ಜಡ ಮತ್ತು ಚೇತನ ಆತ್ಮದ ಬಗ್ಗೆ ಚಿಂತನೆ ಮಾಡಿಕೊಂಡು ಆತ್ಮಕೋ ಪವಿತ್ರ ಕರ್ತೆ ಹೇ, ಆತ್ಮನನ್ನು ಏನ್ ಮಾಡ್ತಿರ್ತಾರ ಅವರು? ಪವಿತ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಪರಿಣಾಮಕ್ಕೂ ಪಾವನ್ ಕರ್ತೆ ಹೇ, ಪರಿಣಾಮಗಳನ್ನ ಪಾವನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಏಕ ಬಾರ್ ಸಮತಾ ಪೂರ್ವ ಕಷ್ಟೋಂಕೋ ಸಹಲೇತೆ ಹೇ, ಒಂದು ಸರ್ತಿ ಅವ್ರು ಏನ್ ಮಾಡ್ತಿರ್ತಾರ? ಸಮತಾ ಭಾವದಿಂದ ಆ ಕಷ್ಟ ಏನ್ ಮಾಡ್ತಾರ? ಸಹಿಸ್ಕೊಳ್ತಾ ಇರ್ತಾರ. ಯಹಿ ಕಾರಣ ಹೈ ಕಿ ವೇ ಮುನಿರಾಜ್ ಜನ್ಮ ಮೃತ್ಯು ಕೆ ಚಕ್ರ ಸೆ ಮುಕ್ತ ಹೋ ಜಾತೆ ಹೇ. ಇಂತಹ ಕಾರಣಗಳಿಂದನೇ ಅವ್ರ ಜನ್ಮ ಮೃತ್ಯು ಚಕ್ರ ಏನಿದೆಯಲ್ಲ, ಈ ಚಕ್ರದಿಂದ ಏನಾಗ್ತಾ ಇರ್ತಾರೋ? ಮುಕ್ತಿಯನ್ನು ಪಡ್ಕೊಳ್ತಿರ್ತಾರ ಅಂತ ಹೇಳಿ. ನದಿ ಕಿನಾರೆ ಯೋಗಕ್ಕೂ ಧಾರಣ ಕರ್ತೆ, ನದಿ ಕಿನಾರೆ, ನದಿಯ ತಟದಲ್ಲಿ ಹೋಗಿ ಯೋಗವನ್ನು ಧಾರಣೆ ಮಾಡಿಕೊಂಡು ಯೋಗಿ ಹಿ ಯೋಗ ಧಾರಣ ಕರ್ ಸಕ್ತಾ ಹೇ, ಭೋಗಿ ನಹಿ. ಈ ಅಲ್ಲಿ ಚಳಿ ಜಾಸ್ತಿ ಇರುತ್ತಲ್ಲ, ಬೇರೆ ಕಡೆ ಮಾಡ್ಕೊಳ್ಬಹುದು. ಅದೇ ಅಲ್ಲಿ ಸಹಿಸ್ಕೊಳ್ಳೋಂಥ ಒಂದು ತೀವ್ರತೆ ಜಾಸ್ತಿ ಇರುತ್ತೆ ಅಲ್ಲಿ. ಆ ತೀವ್ರತೆಯಿಂದ ಏನಾಗುತ್ತೆ ಅಂತಂದ್ರೆ ಕರ್ಮ ನಿರ್ಜರೆ ಕಡಿಮೆ ಆಗ್ತಾ ಇರುತ್ತೆ. ನಿಮ್ಮ ಕರ್ಮ ನಿರ್ಜರೆ ಅಲ್ಲಿ ನಿಮ್ದು ಏನಾಗುತ್ತೆ? ಎಲ್ಲಾ ಕರ್ಮಗಳು ನಾಶ ಆಗ್ತಿರ್ತವೆ ನಿಮ್ಮಲ್ಲಿ. ನೀವು ಮನೆಯಲ್ಲಿ ರೂಮಲ್ಲಿ ಕೂತ್ಕೊಂಡು ಕೂಡ ಜಪ ಹಾಕಬಹುದು, ಧ್ಯಾನ ಮಾಡಬಹುದು, ಸಾಮಾಯಿಕ ಮಾಡಬಹುದು. ಅದೇ ಇಲ್ಲಿ ಕರ್ಮ ನಿರ್ಜರೆ ಕಡಿಮೆ ಆಗತ್ತೆ. ಮತ್ತು ಅಂತಲ್ಲಿ ಹೋಗಿ ಕೂತ್ಕೊಂಡಾಗ ನಿಮ್ಮ ಕರ್ಮ ಏನಾಗುತ್ತೆ? ನಿರ್ಜರ ಜಾಸ್ತಿ, ಬಹು ಪ್ರಮಾಣದಲ್ಲಿ ಕರ್ಮ ನಿರ್ಜರ ಆಗತ್ತೆ. ಸಹಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಎಲ್ಲಿ ಸಿಗತ್ತಲ್ಲ ಅಲ್ಲೆಲ್ಲಿ ಹೋಗಿ ಅವರು ಏನ್ ಮಾಡ್ಕೊಳ್ತಿರ್ತಾರೆ ಅಂದ್ರೆ ಅದ್ರ ಪ್ರಯೋಗ ಮಾಡ್ತಿರ್ತಾರೋ ಅಂತ ಹೇಳ್ತಾರೆ ಇಲ್ಲಿ. ನದಿ ತಟದ ಹತ್ರ, ಸರೋವರದ ಹತ್ರ, ಕೆರೆ ಹತ್ರ, ಇಂಥ ಸ್ಥಾನದಲ್ಲಿ ಹೋಗಿ ಧ್ಯಾನ ಕೂತ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ಆ ನೀರು ಸಹ ತಂಪಿರುತ್ತೆ. ಆ ನೀರಿನ ತಂಪದ ಬಾಪ್ ಮೈ ಮೇಲೆ ಬರ್ತಾ ಇರುತ್ತೆ. ಸಣ್ಣ ಸೂಸು ಗಾಳಿ ಬಿಡ್ತಾ ಇರುತ್ತೆ. ಆ ಗಾಳಿ ಬಂದವ್ರ ಮೈಗೆ ತಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಚಳಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ ಶರೀರಕ್ಕೆ. ಅದನ್ನೂ ಕೂಡ ಅವರು ಧ್ಯಾನದಲ್ಲಿ ಅದನ್ನ ಸಹಿಸ್ಕೊಳ್ತಿರ್ತಾರ. ಆತ್ಮದ ಬಗ್ಗೆ ಚಿಂತನೆ ಮಾಡ್ತಿರ್ತಾರ. ಜಡ ವಸ್ತುವಿನ ಬಗ್ಗೆ ಅವರು ಚಿಂತನೆ ಮಾಡೋದಿಲ್ಲ. ಚೇತನ ವಸ್ತುವಿನ ಬಗ್ಗೆ ಚಿಂತನೆ ಮಾಡಿ ತನ್ನ ಕರ್ಮಗಳನ್ನ ಬಹು ಪ್ರಮಾಣದಲ್ಲಿ ನಿರ್ಜರೆ ಮಾಡ್ತಿರ್ತಾರ. ಅಲ್ಲಿ ಶರೀರವನ್ನು ಏನ್ ಮಾಡ್ತಿರ್ತಾರ ಅಂತಂದ್ರೆ ಅವ್ರು ಕೃಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಶರೀರಕ್ಕೆ ಕಷ್ಟ ಕೊಟ್ಟು ಆತ್ಮನನ್ನ ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಆ ಕಾರಣದಿಂದ ಅಲ್ಲಿ ಹೋಗಿ ಅವರು
ನೋಡ್ರಿ, ಮಾವಿನ ಹಣ್ಣಿದೆ, ಮಾವಿನ ಹಣ್ಣು. ಮಾವಿನ ಹಣ್ಣದ ಒಳಗಡೆ ಏನಿದೆ? ಬೀಜ. ಅದಕ್ಕೇನಂತೀರಿ ನೀವು? ವಾಟೆ ಏನೋ, ಗೋಟೆ ವಾಟೆ ಏನೋ ಅಂತೀರಿ ನೀವು ಅದಕ್ಕೆ. ಆ ಮಾವಿನ ಹಣ್ಣದ ಒಳಗಡೆ ಅದು ಇದೆ, ಅದನ್ನ ಸಲೀಜವಾಗಿ ಹೊರಗಡೆ ತೆಗೆಯೋದಿದೆ. ಮಾವಿನ ಹಣ್ಣದ ಒಳಗಡೆ ಅದು ಗೋಟೆ ಇದೆ, ಓಟೆ ಏನಿದೆ ಅದು, ಆ ಬೀಜ ಇದೆಯಲ್ಲ, ಬೀಜನು ಸಲೀಜವಾಗಿ ಹೊರಗಡೆ ತೆಗೆಯೋದಿದೆ. ಏನ್ ಮಾಡ್ತೀರ ಅವಾಗ? ಮಾವಿನ ಹಣ್ಣು ಅನ್ನೋದನ್ನ ಹಿಂಗ ಪೂರ್ತಿ ಅದನ್ನ ಕೈಯಿಂದ ತಿಕ್ಕಿ ಫುಲ್ ಲೂಸ್ ಮಾಡ್ತೀವಿ. ಅದನ್ನ ಮಾಡ್ತೀವಿಲ್ಲ? ಮಾಡಿದಾಗ ಏನ್ ಮಾಡ್ತೀವಿ, ಸ್ವಲ್ಪ ಮೇಲೆ ತುದಿಗೆ ಒಂದು ಸ್ವಲ್ಪ ಓಪನ್ ಮಾಡಿ ಒತ್ತಿರಿ ಸಾಕು, ಬೀಜ ಹೊರಗಡೆ ಬಂದ್ಬಿಡುತ್ತೆ ಅದು ಆಟೋಮೆಟಿಕ್. ಹೌದಿಲ್ಲ? ಅದೇ ಅದನ್ನ ತಿಕ್ಕದೆ ಅದನ್ನ ಸ್ವಲ್ಪ ಲೂಸ್ ಮಾಡದೆ ಹಾಗೆ ತೆಗಿಕ್ ಹೋದ್ರೆ ಎಲ್ಲ ಒಳಗಡೆ ಇರುವಂತ ಮಾವಿನ ರಸ ಏನಿದೆಲ್ಲ ಅದು ಗೋಟೆಗೆ ಸುತ್ಕೊಂಡಿರುತ್ತೆ, ಅದು ರಸ ಸಮೇತ ಹೊರಗಡೆ ಬಂದ್ಬಿಡುತ್ತೆ. ಅದೇ ಸ್ವಲ್ಪ ಅದನ್ನ ಲೂಸ್ ಮಾಡಿಕೊಂಡು ಕೈಯಿಂದ ತಿಕ್ಕಿ ಒತ್ತಿ ಅದನ್ನ ಪ್ರೆಸ್ ಮಾಡಿದಾಗ ಸ್ವಲ್ಪ ಒತ್ತಿರಿ ಸಾಕು, ಬೀಜ ಅಷ್ಟೇ ಹೊರಗಡೆ ಬಂದ್ಬಿಡುತ್ತೆ. ಹೌದಿಲ್ಲ? ಆ ಪ್ರಕಾರ ಆ ಶರೀರಕ್ಕೆ, ಆ ಮಾವಿನ ಹಣ್ಣದ ಶರೀರಕ್ಕೆ ನಾವು ಯಾವ ರೀತಿ ಸ್ವಲ್ಪ ಅದಕ್ಕೆ ಪ್ರೆಸ್ ಮಾಡಿದೀವಿ, ಒತ್ತಿದೀವಿ, ಹಿಂಡಿದೀವಿ, ಸ್ವಲ್ಪ ಅದನ್ನ ಲೂಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ಆ ಶರೀರಕ್ಕೆ ಹೇಗೆ ನಾವು ಕಷ್ಟ ಕೊಟ್ಟಿವಿ, ಕಷ್ಟ ಕೊಟ್ಟಾಗ ಬೀಜ ಏನಾಯ್ತು, ಸಲೀಜಾಗಿ ಹೊರಗಡೆ ಬಂದ್ಬಿತ್ತು ಅದು. ಹೌದಲ್ಲ? ಹಾಗೆ ಈ ಶರೀರಕ್ಕೆ ನೀವೆಷ್ಟು ಕಷ್ಟ ಕೊಡ್ತೀರಲ್ಲ ಅಷ್ಟು ಸಹಜತೆಯಿಂದ ಆತ್ಮ ಹೊರಗಡೆ ಹೋಗ್ಬಿಡ್ತಾ ಇರುತ್ತೆ ಅಂತ. ಶರೀರದಿಂದ ಆತ್ಮನನ್ನು ಸಹಜತೆಯಿಂದ ಹೊರಗಡೆ ತೆಗಿಬೇಕಾದ್ರೆ, ಕಷ್ಟವಿಲ್ಲದೆ ಹೊರಗಡೆ ತೆಗಿಬೇಕಾಗಿತ್ತಂದ್ರೆ, ಮೋಹದಿಂದ ರಹಿತ ಆಗಿ ಹೊರಗಡೆ ತೆಗಿಬೇಕಾಗಿತ್ತಂದ್ರೆ ಈ ಶರೀರಕ್ಕೆ ಕಷ್ಟ ಕೊಡ್ಲೇಬೇಕಂತ ಹೇಳಿದಾರ. ಶರೀರಕ್ಕೆ ಕಷ್ಟ ಕೊಡದೆ ನಿಮ್ಮ ಆತ್ಮ ಅಷ್ಟ ಈಸಿಯಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೋಹ ಇದೆ ನಿಮಗೆ ಶರೀರ ಮೇಲೆ. ಆ ಮೋಹ ಇರೋ ಸಮಯದಲ್ಲಿ ನಮಗೆ ಹೊರಗಡೆ ಜನರಿಗೆ ಕಷ್ಟ ಅನ್ಸುತ್ತೆ, ಅಯ್ಯೋ ಪಾಪ ಅಂತಿರ್ತೀವಿ ನಾವು. ಆದ್ರೆ ಅವ್ರಿಗೇನಿಲ್ಲ, ಅವರು ಅದೇ ಸಾಧನದಲ್ಲಿ ಇರ್ತಾರ, ಅದೇ ಸಾಧನೆ ಮಾಡ್ತಿರ್ತಾರ, ಅದೇ ಕಾರ್ಯದಲ್ಲಿ ಅದೇ ಉಪಯೋಗದಲ್ಲಿ ಇರ್ತಾರ ಅವ್ರು. ಯಾಕೆ? ಈ ಆತ್ಮನನ್ನು ಈ ಶರೀರದಿಂದ ಹೊರಗಡೆ ತೆಗಿಬೇಕಾದ್ರೆ ಇದೇ ಒಂದೇ ಒಂದು ಸಾಧನ, ಬೇರೆ ಉಪಯೋಗನೇ ಇಲ್ಲ ಇಲ್ಲಿ, ಬೇರೆ ಕಾರ್ಯನೇ ಇಲ್ಲ ಇಲ್ಲಿ ಅಂತ ತಿಳ್ಕೊಂಡಿರ್ತಾರೆ ಅವರು. ಈ ಪ್ರಕಾರ ಯೋಗಿ ಹಿ ಯೋಗ ಧಾರಣ ಕರ್ ಸಕ್ತೆ ಹೇ, ಭೋಗಿ ಇಲ್ಲೇ ಉತ್ತರ ಕೊಟ್ಟಾರ ನೋಡ್ರಿ ಅವರು. ಯೋಗಿಗಳೇ ಯೋಗ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಭೋಗಿಗಳು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. मन वचन ಎಲ್ಲ भोगी नहीं, योगी को चंचलता को रोकना है तो योग धारण करना होगा. ಈ ಯೋಗಿಗಳಿಗೆ ಚಂಚಲತೆಯನ್ನು ತಡೆ ಹಿಡಿಬೇಕಾದ್ರೆ ಏನ್ ಮಾಡಬೇಕು? ಯೋಗ ಧಾರಣೆ ಮಾಡಬೇಕು. मन वचन और काय के व्यापार को रोक करके अपने आप में समा जाना योग है. ಮನ ವಚನ ಮತ್ತು ಕಾಯ, ಈ ಮೂರು ಏನು ಮನ ವಚನ ಕಾಯ ಯೋಗಗಳಿದಾವ, ಈ ಯೋಗಗಳ ವ್ಯಾಪಾರ ಅಂತಂದ್ರೆ ಬಿಸ್ನೆಸ್ ಅಲ್ಲ, ಅದ್ರ ವಿಷಯಗಳು, ಮನಸ್ಸಿನ ವಿಷಯ, ವಚನದ ವಿಷಯ, ಕಾಯದ ವಿಷಯ, ಅವು ಮಾಡುವಂತ ಏನು ಕ್ರಿಯೆಗಳಿದಾವ, ಪರಿಣಾಮಗಳೇನಿದಾವ, ಇದನ್ನೆಲ್ಲ ಏನು ಮಾಡೋದು? ತಡೆ ಹಿಡಿಬೇಕು. ರೋಗ ಕರಿಕೆ, ಅದನ್ನ ತಡೆ ಹಿಡಿದು ಯೋಗ ಧಾರಣ ಕರ್ನಾ ಹೋಗ, ಯೋಗ ಧಾರಣೆ ಮಾಡಬೇಕು. ಮನಸ್ಸನ್ನು ತನ್ನ ಕಂಟ್ರೋಲ್ದಲ್ಲಿ ಇಟ್ಕೊಳ್ಬೇಕು. ವಚನ ಮತ್ತು ಶರೀರ ತನ್ನ ಕಂಟ್ರೋಲ್ದಲ್ಲಿ ಇರುತ್ತೆ ಬಹಳ ಸ್ಪೀಡಾಗಿ, ಆದರೆ ಮನಸ್ಸನ್ನು ಕಂಟ್ರೋಲ್ದಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟಕಾರಕ್ಕಿದೆ ಅಂತ. ಆ ಮನ ವಚನ ಕಾಯದ ಏನ್ ಮಾಡ್ಬೇಕು ನಾವು? ಅದ್ರ ವ್ಯಾಪಾರ, ಅದರದ ಏನು ಉಪಯೋಗಗಳಿದಾವ, ವಿಷಯಗಳಿದಾವ, ಅದನ್ನ ನಾವೇನ್ ಮಾಡ್ಬೇಕು? ತಡೆ ಹಿಡಿದು ತನ್ನ ಕಂಟ್ರೋಲ್ದಲ್ಲಿ ಇಟ್ಕೊಂಡು ಯೋಗ ಧಾರಣೆ ಮಾಡಬೇಕು. ಭೋಗಿ ಭೋಗ ಮೇ ಮಸ್ತ್ ರಹತಾ ಹೈ, ಭೋಗಿ ಭೋಗದಲ್ಲಿ ಮಸ್ತನಾಗಿರ್ತಾನ. ಯೋಗಿ ಜನ್ शीतकाल में नदी किनारे योग धारण करते हैं. एक तो शीतकाल और शीतल जल और शीत हवा. ಅಲ್ಲಿ ಶೀತ ವಾತಾವರಣ ಇದೆ, ಶೀತಲ ಜಲ ಇದೆ ಮತ್ತು ಶೀತ ಹವಾ ಇದೆ. ಈ ಮೂರನ್ನು ಅವರು ಸಹನೆ ಮಾಡ್ಕೊಳ್ತಿರ್ತಾರ. ಯಾರು? ಭೋಗಿಗಳು. ಯೋಗಿಗಳ ಯಾರು? ಯೋಗಿಗಳು. शीत ऋतु की शीत हवाएं अति सताती है, मुनि जनों के आगे पीछे आती जाती है. ಅವಾಗ ಹೇಳಿದ್ರು ಮೊನ್ನೆ ಆ ದೋಹಾ ಏನ್ ಹೇಳಿದ್ರಂತಂದ್ರ, ಶೀತ ಋತು ಕಿ ಶೀತ ಹವಾಯೆ, ಶೀತ ಕಾಲದಲ್ಲಿ ಇರುವಂತ, ಶೀತ ಋತುದಲ್ಲಿ ಇರುವಂತ ಅದೇನು ಗಾಳಿ ಇದೆಯಲ್ಲ, ಹವಾ ಇದೆಯಲ್ಲ, ಅದು ಏನಿರುತ್ತೆ? ಶೀತವಾಗಿರುತ್ತದೆ. ಅತಿ ಸತಾತಿ ಹೇ, ಬಹಳ ಕಷ್ಟ ಕೊಡ್ತಾ ಇರ್ತದೆ, ಬಹಳ ಕಷ್ಟಕಾರಕ್ಕಿರುತ್ತೆ ಅದು ಗಾಳಿ, ಶೀತಕಾಲದಲ್ಲಿರುವಂತ ಗಾಳಿ. मुनि जनों के आगे पीछे आती रहती है, आती जाती रहती है.
ಆ ಮುನಿಗಳು ವಿಹಾರ ಮಾಡ್ತಾ ಇರುವಾಗ, ಕೂತ್ಕೊಂಡವಾಗ, ಧ್ಯಾನ ಮಾಡ್ತಾ ಇರುವಾಗ, ವಿಶ್ರಾಂತಿ ಮಾಡ್ತಾ ಇರುವಾಗ ಅನೇಕ ಸಂದರ್ಭದಲ್ಲಿ ಆ ಗಾಳಿ ಏನು ಮಾಡ್ತಾ ಇರುತ್ತೆ ಅಂದ್ರೆ ಮುನಿಗಳು ಸುತ್ತಮುತ್ತ ಸುತ್ತಾ ಇರುತ್ತೆ. ಅದು ಅದು ಅತಿ ಸತಾತಿ, ಬಹಳ ಕಷ್ಟ ಕೊಡ್ತಾ ಇರುತ್ತೆ, ಅದು ಬಹಳ ನೋವು ಕೊಡ್ತಾ ಇರುತ್ತೆ, ಅದು ಬಹಳ ವೇದನೆ ಕೊಡ್ತಾ ಇರುತ್ತೆ. ಆದ್ರೂ ಸಹ ಪಾರ್ಶ್ವನಾಥ್ ಭಗವಾನ್ ಏನ್ ಮಾಡ್ತಿರ್ತಾರ ಅವರು? ಹೇಳ್ರಿ, ಪಾರ್ಶ್ವನಾಥರು ಏನ್ ಮಾಡ್ತಿರ್ತಾರ? ಸಹನ ಮಾಡ್ತಿರ್ತಾರೆ. शीत ऋतु के समय जब मुनिराज पद विहार करते हैं, ಶೀತ ಋತು ಸಮಯದಲ್ಲಿ ಮುನಿಗಳು ಪದ ವಿಹಾರ ಮಾಡ್ತಿರ್ತಾರೆ. ಓಹೋ, ಜರಾ ವಿಚಾರ ತೋ ಕರೋ, जो मुनिराज भी है, दिगंबर भी है और पद विहारी भी है, और मुनिराज का मार्ग भी दिगंबर है. ಮುನಿಗಳಿದಾರ, ಪದವಿಹಾರಿಗಳಿದಾರ, ದಿಗಂಬರಾಗಿದಾರ, ಮತ್ತೆ ಮುನಿಗಳು ಹೋಗುವಂತ ವಿಹಾರ ಸಹ ಏನಿದೆ, ಅದು ವಿಹಾರ ಮಾಡುವಂತ ದಾರಿ ಅದು ದಿಗಂಬರಾಗಿದೆ. ನೋಡಿ, ದಾರಿಗೆ ಸಹ ದಿಗಂಬರ ಹೇಳಿದ್ರು ಅವರು. ದಾರಿ ಕೂಡ ಅದೇನು ಓಪನ್ ಇದೆ ದಾರಿ ಅದು. ಆ ರೀತಿ ಅಂತಹ ಸಂದರ್ಭದಲ್ಲಿ मुनिराज जब पद विहार मंद मंद गति से करते हैं, उस समय शीत हवाएं मुनिराज के तन पर बार बार आकर वार करती रहती है. ಮುನಿಗಳು ಮಂದ ಮಂದ ಗತಿಯಲ್ಲಿ ವಿಹಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ಶೀತ ಹವಾ ಏನಿರುತ್ತಲ್ಲ, ತಂಪವಾದ ಗಾಳಿ ಏನಿರುತ್ತಲ್ಲ, ಆ ಗಾಳಿ ಕೂಡ ಬಂದು ಏನ್ ಮಾಡ್ತಾ ಇರುತ್ತೆ, ಪದೇ ಪದೇ ಬಂದು ವಾರ ಮಾಡ್ತಾ ಇರುತ್ತೆ. ವಾರ ಕ್ಯಾ ಕರ್ತಿ ಹೇ, ಯುದ್ಧ ಮಾಡ್ತಾ ಇರುತ್ತೆ ಆ ಶರೀರ ಜೊತೆಗೆ ಅದು. उस समय शीत हवाएं मुनिराज के तन पर बार बार आकर वार करती है, देह को ठंडा कर देती है. ಶರೀರವನ್ನು ಮತ್ತೆ ತಂಪು ಮಾಡ್ತಾ ಇರುತ್ತೆ ಅದು. शरीर थर थर कांपने लग जाता है. ಶರೀರ ಥರ ಥರಗ ಕಾಂಪನೆ ಲಗ್ ಜಾತಾ ಹೇ, ನಡುಗ್ತಾ ಇರುತ್ತೆ, ಗಡಗಡ ಗಡಗಡ ಶರೀರ ನಡುಗ್ತಾ ಇರುತ್ತೆ. ಮುನಿರಾಜ್ ಅಪನೆ ಸ್ವಭಾವ ಸೆ ಚ್ಯುತ ನಹಿ ಹೋತೆ ಹೇ. ಮುನಿಗಳು ಆ ತನ್ನ ಸ್ವಭಾವದಿಂದ ಚ್ಯುತ ಆಗೋದಿಲ್ಲ, ಚ್ಯುತ ಆಗಲಿಕ್ಕೆ ಅವಕಾಶ ಬಿಡುವುದಿಲ್ಲ ಅವರು. ಅಪನಿ ಅಪನಿ ಪ್ರಕೃತಿ ಹೇ, ತುಮ್ ಅಪನಾ ಕಾಮ್ ಕರೋ, ಹಮ್ ಅಪನಾ ಕಾಮ್ ಕರೆಂಗೆ ಅಂತ ಚಿಂತನೆ ಮಾಡ್ತಿರ್ತಾರೆ. ನಿನ್ನ ಪ್ರಕೃತಿ ಇದೆ ಅದು. ಚಳಿಕಾಲದಲ್ಲಿ ನಿನ್ನ ಪ್ರಕೃತಿ ಇದೆ ಅದು. ನಿನ್ನ ಪ್ರಕೃತಿಗೆ ಒಂದು ನಿನ್ನ ತಕ್ಕವಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಇದೆಯಾ, ನಿನ್ನ ಕೆಲಸ ನೀನು ಮಾಡು, ನಾನು ನನ್ನ ಕೆಲಸ ನಾನು ಮಾಡ್ತಿರ್ತೀನಿ ಅಂತ ಆ ಮುನಿಗಳು ಏನ್ ಮಾಡ್ತಿರ್ತಾರೆ, ವೈಭವನ ಚಿಂತನೆ ಮಾಡ್ತಿರ್ತಾರ. ಐಸಾ ಮುನಿರಾಜ್ ವಿಚಾರ ಕರ್ತೆ ಇರತ್ತೆ, ಈ ರೀತಿ ವಿಚಾರ ಅವರು ಮಾಡ್ತಿರ್ತಾರ. शीत हवा हवा नहीं, सच में यह मुक्ति की दवा है भैया. शीत हवा हवा नहीं, वो क्या है? सच में यह तो एक ಮುಕ್ತಿ ಕಿ ದವಾ ಹೇ. ಮುಕ್ತಿ ಪಡ್ಕೊಳ್ಳಿಕ್ಕೆ ಒಂದು ಔಷಧಿ ಪ್ರಮಾಣ ಇದೆ. ಅದು ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ, ರೋಗದಿಂದ ಮುಕ್ತಿ ಮಾಡಕ್ಕೆ, ಅದೇ ರೀತಿ ಈ ಗಾಳಿ ಏನಿದೆಯಲ್ಲ, ಶೀತ ಗಾಳಿ, ಮುಕ್ತಿ ಪಡ್ಕೊಳ್ಳಿಕ್ಕೆ ಒಂದು ಔಷಧಿ ತರ ಕೆಲಸ ಮಾಡ್ತಾ ಇದೆ. ಹರ್ ಪ್ರಕಾರ ಸೆ ಮುನಿರಾಜ್ ಇಸ್ ಶರೀರ ಕೋ ತಪಾತೆ ಹೇ, ದಂಡಿತ್ ಕರ್ತೆ ಹೇ. ಎಲ್ಲಾ ಪ್ರಕಾರದಿಂದ ಈ ಮುನಿಗಳು ಏನ್ ಮಾಡ್ತಿರ್ತಾರೆ ಅಂತಂದ್ರ ಈ ಶರೀರಕ್ಕೆ ದಂಡನೆ ಕೊಡ್ತಿರ್ತಾರೆ. देह को दंडित करके, कर्मों को खंडित करके स्वयं महापंडित पद को प्राप्त करते हैं. ಏನ್ ಹೇಳಿದ್ರಿ ಇಲ್ಲಿ? ದೇಹಕ್ಕೆ ದಂಡನೆ ಕೊಟ್ಟು ಕರ್ಮಗಳನ್ನ ಖಂಡನೆ ಮಾಡಿ ಸ್ವಯಂ ಮಹಾಪಂಡಿತರ ಆಗ್ತಾ ಇರ್ತಾರೆ. ಮಹಾಪಂಡಿತರು ಯಾರು? ಸಿದ್ಧ ಪದ ಪ್ರಾಪ್ತಿ ಮಾಡ್ಕೊಳ್ತಿರ್ತಾರ ಮಹಾಪಂಡಿತರವರು ಅಂತ ಹೇಳ್ತಾರೆ ಇಲ್ಲಿ. मौसम वर्ष में 3 प्रकार से परिवर्तित होता है. ಈ ಕ್ಲೈಮೇಟ್ ಇದೆಯಲ್ಲ, ವರ್ಷದಲ್ಲಿ ಮೂರು ಪ್ರಕಾರದ ಕ್ಲೈಮೇಟ್ ಇರುತ್ತೆ. ಯಾವ್ಯಾವುದು 3 ಪ್ರಕಾರದ ಯಾವ್ಯಾವ್ದು ಅಂತಂದ್ರೆ ವರ್ಷಾ ಋತು, ಆಮೇಲೆ ಶೀತ ಋತು, ಆಮೇಲೆ ಗ್ರೀಷ್ಮ ಋತು. ಈ 3 ಪ್ರಕಾರದ ಋತುಗಳಿರ್ತಾವೆ, 3 ಪ್ರಕಾರದ ಕಾಲ ಇರುತ್ತೆ. ಆರಿದೆ, ಕಾಲ 3 ಇರ್ಬೋದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಅದು 2 ಟೈಮ್ ಒಂದೊಂದು ಬರುತ್ತೆ. ಅಲ್ಲ, ಅದು ಈಗ ಎರಡೇ ಹಾಗೆ ವರ್ಷ ಋತು, ಶಿಶಿರ ಋತು,
वर्षा में मुनिराज वर्षा योग धारण करते हैं, वर्षा में मुनिराज वर्षा योग धारण करते हैं. ಈಗ ನಡೀತಾ ಇದೆ. उत्तम सहननधारी वर्षा योग वृक्ष के नीचे धारण करते हैं. ಉತ್ತಮ ಸಹನೆ ಮಾಡ್ತಾ ಇರುವಂತಹ ಮುನಿಗಳು ವರ್ಷಾ ಯೋಗದಲ್ಲಿ ಮಳೆಗಾಲದಲ್ಲಿ ವರ್ಷಾ ಯೋಗ ಧಾರಣೆ ಎಲ್ಲಿ ಮಾಡ್ತಾರ? ಮರದ ಕೆಳಗಡೆ. ವೀರಸಾಗರ್ ಎಲ್ಲಿ ಮಾಡ್ಯಾರ? ಚಕ್ರೇಶ್ವರಿ ಬಿಲ್ಡಿಂಗ್ ಕೆಳಗಡೆ. ಈ ಕಾಲದಲ್ಲಿ ಮಾಡುವಂತರು ಇದಾರೆ ಒಬ್ಬರು. ಉತ್ತಮ ಸಹನಧಾರಿ ಕೆಲವೊಬ್ರು ಇದ್ದಾರೆ, ಇಲ್ಲೆಲ್ಲ ಅಂತಾರೆ ಇದ್ದಾರೆ, ಕೆಲವೊಬ್ರು ಇದ್ದಾರೆ. उत्तम सहनधारी वर्षा योग वृक्ष के नीचे धारण करते हैं, उस समय भी वे शीत वेदना को सहते हैं. ಆ ಸಮಯದಲ್ಲಿ ಕೂಡ ಅವರು ಶೀತ ವೇದನೆಯನ್ನು ಸಹನೆ ಮಾಡ್ತಿರ್ತಾರ. जैसा कि योग भक्ति में लिखा है, साधु जन वर्षा की व्रता को भी शांत भाव से सहन कर जाते हैं. ಯೋಗಿ ಭಕ್ತಿದಲ್ಲಿ ಕೂಡ ಹೇಳಿದಾರ, ಸಾಧು ಜನರು ವರ್ಷಾ ಕಿ ವ್ಯಥಾ, ವರ್ಷಾ ಸಮಯದಲ್ಲಿ ಆಗುವಂತ ಏನು ವೃಥ ಇದೆ ಅಂತ ಕಷ್ಟಗಳನ್ನ ಕೂಡ ಅವ್ರು ಏನ್ ಮಾಡ್ತಾರ? ಶಾಂತ ಭಾವದಿಂದ ಸಹನೆ ಮಾಡ್ತಿರ್ತಾರ. ಋತುಗಳು 6 ಇದಾವ, ಓಕೆ, ಆದ್ರೆ ಕಾಲದ ಪ್ರಕಾರ 3 ಇದಾವ. ಋತುಗಳು 6 ಇದಾವ, ಓಕೆ, ಆದ್ರೆ ಕಾಲದ ಪ್ರಕಾರ 3 ಬರ್ತವೆ ಇಲ್ಲಿ. ಹೆಂಗಂತಂದ್ರೆ 2 ತಿಂಗಳಿಗೆ ಒಂದೊಂದು ಋತು ಇರುತ್ತೆ. 2 ನೀವು ಹೇಳ್ರಿ ಬರ್ರಿ, ನಂದೊಂದು ಅಕ್ಕಿಕಾಳ ಮುಂದ ಅಂತಿರ್ತಾರ. 2 ತಿಂಗಳಿಗೆ ಒಂದೊಂದು ಋತು ಇರ್ತಾವ. ಒಂದೊಂದು ಋತು ಅಂದಾಗ 6 ಋತುಗಳು ಆದವ. 12 ತಿಂಗಳಿಗೆ 6 ಋತುಗಳು. ಆ 12 ತಿಂಗಳಿಗೆ 6 ಋತು ಆದಾಗ 6 ಋತುಗಳು ಇದಾವಲ್ಲ, ಅವು 2 ಋತುಗೆ ಒಂದೊಂದು ಕಾಲ. 2 ಋತುಗೆ ಒಂದೊಂದು ಕಾಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ 3 ಕಾಲಗಳಿಗೆ 6 ಋತುಗಳು, 6 ಋತುಗೆ 12 ತಿಂಗಳು, ಈ ರೀತಿ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಬರೇ ಶಬ್ದದ ಅರ್ಥಕ್ಕೆ ಹೋಗಬಾರ್ದು, ಆ ಶಬ್ದದ ಹಿಂದೆ ಇರುವಂತಹ ಭಾವ ಅರ್ಥಕ್ಕೆ ಇಳಿಲಿಕ್ಕೆ ಪ್ರಯತ್ನ ಪಡಬೇಕು. ಪದಾರ್ಥದಲ್ಲಿ ಇವರೊಬ್ರು 4 ಅಂತ ಹೇಳ್ತಾರ, ಒಬ್ರೊಂದು 6 ಅಂತ ಹೇಳ್ತಾರ, ಒಬ್ರು 12 ಅಂತ ಹೇಳ್ತಾರ. ಭಾವ ಏನಿತ್ತಲ್ಲಿ, ಹೇಳುವಂತ ಉದ್ದೇಶ ಏನಿತ್ತು ಮುನಿಗಳದಲ್ಲಿ, ಆಚಾರ್ಯರದು ಏನ್ ಹೇಳಿದ್ರು ಅವರು? ಋತು 3 ಪ್ರಕಾರದಿರ್ತಾವ ವರ್ಷದಲ್ಲಿ ಅಂತ ಹೇಳಿದ್ರು ಅವರು. ಯಾವ ಅಪೇಕ್ಷೆಯಿಂದ ಹೇಳಿದ್ರು? ಕಾಲದ ಅಪೇಕ್ಷೆಯಿಂದ ಹೇಳಿದ್ರ ಅಂತ ತಿಳ್ಕೊಳ್ಳಿಲ್ಲ ನಾವು. ಋತು 4 ಇರ್ತಾವ, ಋತು 6 ಇರ್ತಾವ ಅಂತ ಪರದಾಡ್ತಿದ್ವಿ ನಾವಿಲ್ಲಿ. ಪರದಾಡೋದ ಅವಶ್ಯಕತೆ ಇಲ್ಲ. ಭಾವ ತಿಳ್ಕೊಳ್ಬೇಕಲ್ಲಿ. ಹೇಳಿರುವಂತ ಹಿಂದೆ ಆ ಶಬ್ದದ ಭಾವ ಏನಿದೆ, ಆ ಭಾವ ತಿಳ್ಕೊಂಡ್ರೆ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ, ಶಂಕೆ ಬರುವಂತ ಅವಶ್ಯಕತೆನೇ ಇಲ್ಲ ಅಲ್ಲಿ. ಸಮझे ನೈ? ಜಲಧಾರಾ ಶರ ತಡಿತಾನ ಚಲಂತಿ ಚರಿತ್ರತಃ ಸದಾ ನಿಸ್ಸೃಹ ಸಂಸಾರ ದುಃಖ ಭೀರವ ಪರಿಶಹಾರಾತಿ ಘಾತಿನ ಪ್ರವೀರಾ ಅಂತ ಸೂತ್ರ ಇದು. जल की धारा रूपी बाण प्रहार से पीड़ित किए जाने पर भी वे नरसिंह अपने संयम से नहीं डरते हैं. ಆ ಮಳೆಗಾಲದಲ್ಲಿ ಜಲರೂಪಿ ಧಾರೆ ಸುರಿತಾ ಇರುತ್ತೆ. ಅದು ಹೇಗೆ ಪ್ರಹಾರ ಮಾಡ್ತಾರೆ ಅಂತಂದ್ರೆ ಬಾಣದ ತರ ಪ್ರಹಾರ ಮಾಡ್ತಾ ಇರುತ್ತೆ ಅವ್ರ ಶರೀರಕ್ಕೆ. ಯಾವ ತರ? ಬಾಣದ ತರ ಪ್ರಹಾರ ಅವರು ಶರೀರಕ್ಕೆ ಮಾಡ್ತಾ ಇರುತ್ತೆ. ಪೀಡಿತ ಕಿಯೇ ಜಾನೆ ಪರ್ ಬಿ, ನೋವು ಕೊಟ್ಟರೂ ಸಹ ಅವರು ನರಸಿಂಹರು. ಯಾರು? ಮುನಿಗಳು. ಏನಂದ್ರೆ ಅವರಿಗೆ ನರಸಿಂಹ ಅಂತ ಹೇಳಿದ್ರು ಅವರಿಗೆ. ಆ ನರಸಿಂಹ ಮುನಿಗಳು, ಸಿಂಹದ ಪ್ರವೃತ್ತಿ ಧಾರಣೆ ಮಾಡಿಕೊಂಡಿರುವಂತಹ ಮುನಿಗಳು ಅದನ್ನೇನ್ ಮಾಡ್ತಾರ? ಅಪನೇ ಸಂಯಮ ಸೇ ನಹಿ ಡರ್ತೆ ಹೇ, ಸಂಯಮದಿಂದ ಅವರು ಹೆದರುವುದಿಲ್ಲ. ಸಂಯಮಕ್ಕೆ ಅವರು ಸಂಯಮದಿಂದ ಅದನ್ನೆಲ್ಲ ಏನ್ ಮಾಡ್ತಿರ್ತಾರ? ಆ ಬಾಣದ ಪ್ರಹಾರವನ್ನು ಅವರು ಸಹನೆ ಮಾಡ್ತಿರ್ತಾರ. ವೇ ಸಂಸಾರ ಕೆ ದುಃಖೋं से डरते हुए ಪರಿಚಯ ರೂಪಿ ಶತ್ರುओं का घात करने वाले महान वीर पुरुष होते हैं. ಈ ಸಂಸಾರದಲ್ಲಿ ಆಗ್ತಾ ಇರುವಂತಹ, ಸಂಸಾರದಲ್ಲಿ ಇರ್ತಾ ಇರುವಂತಹ ಈ ಕಷ್ಟಗಳಿಂದ ಭಯಭೀತರಾಗಿ ಅವರು ಮುನಿ ಅವಸ್ಥೆಯನ್ನು ಧಾರಣೆ ಮಾಡಿಕೊಂಡಿರ್ತಾರ. ಆ ಮುನಿ ಅವಸ್ಥೆಯಲ್ಲಿ ಆಗ್ತಾ ಇರುವಂತಹ ಪರಿಚಯಗಳು, ಉಪಸರ್ಗಗಳು ಅವರು ಯಾವ ರೀತಿ ಸಹನೆ ಮಾಡ್ತಾರೆ ಅಂತಂದ್ರ, ಮಹಾಪುರುಷರಾಗಿ ಆ ಪರಿಚಯ ರೂಪಿ ಶತ್ರುಗಳನ್ನ ಅವರು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕಲ್ಲಿ. ವರ್ಷಾ ಮೇ ಭೀಗನ ಅಲಗ್ ಬಾತ್ ಹೇ ಭಯ್ಯ. ಮಳೆಗಾಲದಲ್ಲಿ ಒದ್ದೆ ಆಗೋದು ಅದನ್ನು ಬಹಳ ಕಷ್ಟಕಾರಕಲ್ಲ. ಒದ್ದೆ ಆಗೋದು ಬಹಳನ ಕಷ್ಟಕಾರಕಲ್ಲ. ಏಕ ಸಾತ್ ಪಾನಿ ಗಿರ और हवा से सूख जाता है. ಒಂದೇ ಒಂದ್ ಸರ್ತಿ ಮಳೆ ಬಿತ್ತು, ಗಾಳಿಯಿಂದ ಶರೀರ ಎಲ್ಲ ಒಣಗಿ ಹೋಗಿ ಬಿಡ್ತದು. सूख जाता है.
एक साथ पानी गिरा और हवा से सूख जाता है। जो पानी आकाश से सीधा तन पर गिरता है वह पानी हवा से सूख जाता है। घोर मेघों से गिरा पानी तीव्र तीक्ष्ण बौछारे उतना कष्टदायी नहीं होती, परंतु जो पानी मेघ से गिरकर ಇವೆಲ್ಲ ಮೇಲಿಂದ ನೀರು ಬಿಂತು ಮೈ ಮೇಲೆ, ಗಾಳಿಯಿಂದ ಶರೀರ ಒಣಗಿ ಹೋಯಿತು, ಇದೇನು ಬಹಳ ದೊಡ್ಡದಲ್ಲ, ಕಷ್ಟಕಾರಕಲ್ಲ ಇದು. ಆದರೆ ಪರಂತು वृक्ष के नीचे ध्यान लगाते हैं, वृक्ष के ಎಲ್ಲಿ ಹೋಯ್ತು ವೃಕ್ಷ, परंतु ಇಲ್ಲ, ಎಲ್ಲಿ ಹೋಯ್ತಪ್ಪ ಸಿಗಲ್ಲ ನೋಡ್ರಿ. परंतु जो पानी मेघ से गिरकर के वृक्षों के पत्तों पर रुककर के पवन के द्वारा अति ठंडा हो जाता है और पवन चलने पर बूंद बूंद होकर के मुनिराज की देह पर टपकता है. ಇದಿತ್ತು ನೋಡ್ರಿ ಮಜಾ ಇಲ್ಲಿ. ಡೈರೆಕ್ಟ್ ಮಳೆ ಹನಿ ಶರೀರದ ಮೇಲೆ ಬೀಳೋದೇನು ಬಹಳ ಕಷ್ಟಕಾರಕಲ್ಲ. ಆ ಮಳೆ ಹನಿ ಬಂದು, ಮೇಘದಿಂದ ಮಳೆ ಹನಿ ಬಂದು ವೃಕ್ಷದ ಎಲೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾವ. ಆ ಎಲೆ ಮೇಲೆ ಬಂದು ನಿಂತ್ಕೊಂಡಾಗ ಗಾಳಿ ಏನು ಬರುತ್ತಲ್ಲ, ಆ ಗಾಳಿಯಿಂದ ಆ ಎಲೆ ಮೇಲೆ ಇರುವಂತ ನೀರು ಮತ್ತಿಷ್ಟು ತಂಪಾಗಿಬಿಟ್ಟಿರ್ತಾವ, ತಣ್ಣಗಾಗಿರ್ತಾವ. ಆ ನೀರು ಗಾಳಿಯಿಂದ ಕೆಳಗಡೆ ಬೀಳ್ತಿರ್ತಾವಲ್ಲ, ಹನಿ 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 ಹನಿ, ಆ ನೀರನ್ನು ಸಹನೆ ಮಾಡೋದು ಏನಿದೆ ಅತಿ ಭಯಂಕರ ಕಷ್ಟಕಾರಕ ಹೇ, ಅದು ಬಹಳ ಕಷ್ಟಕಾರಕ ಇದೆ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ವೇ ಪಾನಿ ಕಿ ಬೂಂದ್ ಕಷ್ಟದಾಯಿ ಹೋತಿ ಹೇ, ಆ ನೀರಿನ ಹನಿಗಳೇನಿದಾವ ಕಷ್ಟದಾಯಿ ಇರುತ್ತವ. ಏಕ್ ಬೂಂದ್ ಗಿರ್ನೆ ಪರ್ ಐಸಾ ಪ್ರತೀತ ಹೋತಾ ಹೇ ಜೈಸೆ, ಒಂದು ಮೈ ಮೇಲೆ ಆ ಒಂದು ಹನಿ ಎಲೆ ಮೇಲೆ ಇರುವಂತ ಒಂದು ಹನಿ ಮೈ ಮೇಲೆ ಬಿದ್ದಾಗ ಯಾವ ರೀತಿ ಪ್ರತೀತ ಆಗ್ತಾ ಇರತ್ತೆ ಅಂತಂದ್ರೆ, ಜೈಸೆ ಹಜಾರೋ ಬಿಚ್ಚು ಏಕ್ ಸಾತ್ ಡಂಕ್ ಮಾರ ರಹೆ ಹೋ, 1000 ಚೇಳುಗಳು ಬಂದು ಒಂದೇ ಒಂದು ಸರ್ತಿ, 1000 ಚೇಳುಗಳು ಬಂದು ಒಂದೇ ಒಂದು ಸರ್ತಿ ಬಂದು ನಿಮಗೆ ಡಂಕ ಕುಕ್ಕುತ್ತಾ ಇದಾವೆ ನೋಡ್ರಿ. ಆ ರೀತಿ ಅಲ್ಲಿ ವೇದನೆ ಒಂದು ಹನಿ ನೀರು ಬಿದ್ದಾಗ ಆಗ್ತಾ ಇರತ್ತೆ. ಆ ಎಲೆಗಳ ಮೇಲೆ ಇರುವಂತ ನೀರುಗಳು ಸಾವಿರಾರು ಕೋಟಿ ಅಸಂಖ್ಯಾತ ನೀರು ಹನಿ ಮೇಲೆ ಬೀಳ್ತಾ ಇರ್ತಾವ. ಅದನ್ನೆಲ್ಲ ಏನ್ ಮಾಡ್ತಿರ್ತಾರ ಅವರು, ಸಹನೆ ಮಾಡ್ತಿರ್ತಾರ. ಧನ್ಯ ಹೇ उस कष्ट को मुनिराज समतामय भाव से सह लेते हैं. ಆ ಕಷ್ಟಗಳನ್ನ ಮುನಿಗಳು ಸಮತಾ ಭಾವದಿಂದ ಸಹನೆ ಮಾಡ್ತಿರ್ತಾರ. 4 ಮಾಸ ತಕ್ ಏಕ ಸ್ಥಾನ ಪರ ಖಡೆ रहते हैं, 4 ತಿಂಗಳ ತನಕ ಒಂದೇ ಸ್ಥಾನದಲ್ಲಿ ಏನ್ ಮಾಡ್ತಿರ್ತಾರ ಅವರು, ಎದ್ದು ನಿಂತ್ಕೊಂಡು ಖಡ್ಗಾಸನ ರೂಪದಲ್ಲಿ ಅದನ್ನ ಸಹನೆ ಮಾಡ್ತಿರ್ತಾರ. ಆ ಕಾಲದಲ್ಲಿ ಆಹಾರ ಗಿಹಾರದ ವಿಕಲ್ಪನೆ ಎಲ್ಲಾಗಿತ್ತು ಅವರಿಗೆ. 4 ತಿಂಗಳು 4 ಮಾಸ 4 ತಿಂಗಳು ಉಪವಾಸ ಮಾಡುವಂತ ಮಾಸೋಪವಾಸಿಗಳು ಇರ್ತಾರ. 6 ತಿಂಗಳು ಉಪವಾಸ ಮಾಡುವಂತ ಉಪವಾಸ ಮಾಡ್ಕೊಂಡಂತ ಮಹಾ ತಪಸ್ವಿಗಳು ಇರ್ತಾರ. ವರ್ಷ ಗಂಟ್ಲೆ ತನಕ ಉಪವಾಸ ಮಾಡುವಂತ ಮಹಾ ತಪಸ್ವಿಗಳು ಇರ್ತಿದ್ರು ಅವಾಗೆಲ್ಲ ಚತುರ್ಥ ಕಾಲದಲ್ಲಿ. ಇದು ಚತುರ್ಥ ಕಾಲದ ಅಪೇಕ್ಷೆಯಿಂದ ಹೇಳ್ತಾರೆ ಇಲ್ಲಿ. खड़े रहते हैं, वर्षा के साथ शीत वेदना को भी सहते हैं. ವರ್ಷಾ ವೇದನೆ ಅಂತೂ ಸಹನೆ ಮಾಡ್ತಿರ್ತಾರ, ಅದ್ರ ಜೊತೆಗೆ ಶೀತ ವೇದನೆ ಕೂಡ ಅವ್ರು ಏನ್ ಮಾಡ್ತಿರ್ತಾರ, ಸಹನೆ ಮಾಡ್ತಿರ್ತಾರ. ಧನ್ಯ ಹೇ ವೇ ತಪಸ್ವಿ ಮುನಿರಾಜ್, ಧನ್ಯರಿದ್ದಾರ ತಪಸ್ವಿ ಮುನಿಗಳು. ಏನಂತಂದ್ರ ಕಷ್ಟ ಕಾ ಕಾಡಾ ಕರಲ್ ಭಾವ ಸೇ ಪೀ ಲೇತೆ ಹೇ. ಕಷ್ಟ ರೂಪಿ ಕಾಡ ಮಾಡ್ತಿರಲ್ಲ ಚೌಕಾದಾಗ ನೀವ, ಕಷಾಯ ಕಷ್ಟ ಕಾ ಕಾಢ ಸರಳ ಭಾವ ಸೇ ಪೀ ಲೇತೆ ಹೇ. ಸರಳ ಭಾವದಿಂದ ಅದನ್ನೇನು ಮಾಡ್ತಾರ ಅವರು, ಸೇವನೆ ಮಾಡ್ತಿರ್ತಾರ. धन्य है वे तपस्वी मुनिराज जो कष्ट का काढ़ा सरल भाव से पी लेते हैं. संकट के क्षण भी कट जाते हैं और साथ में कर्म भी कट जाते हैं. ಅದು ಸಂಕಟದ ಸಮಯ, ಅದು ಆ ಸಂಕಟದ ಸಮಯ ಕೂಡ ಕಳೆದು ಹೋಗುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಕರ್ಮಗಳು ಕೂಡ ಕಳೆದು ಹೋಗ್ಬಿಡ್ತಾವ, ಕರ್ಮಗಳನ್ನ ಕೂಡ ನಾಶ ಮಾಡ್ತಿರ್ತಾರ. ಯೋಗಿರಾಜ್ ಪ್ರಥಮ ತೀರ್ಥಂಕರ್ 6 ಮಾಸ ತಕ ಧ್ಯಾನ ಮೇ ಲೀನ ರಹೆ. ಹೇಳಿದ್ರು ನೋಡ್ರಿ ಚತುರ್ಥ ಕಾಲದ ಅಪೇಕ್ಷೆಯಲ್ಲಿ. ಯೋಗಿರಾಜ್ ಪ್ರಥಮ ತೀರ್ಥಂಕರ್ ಏನಿದ್ರಲ್ಲ, ಅವರು 6 ತಿಂಗಳ ತನಕ ಏನ್ ಮಾಡಿದ್ರು, ಧ್ಯಾನದಲ್ಲಿ ಲೀನರಾಗಿದ್ದರು. ಸರ್ದಿ ಗರ್ಮಿ ಕೋ ಸಹತೆ ರಹೆ. ಚಳಿಗಾಲವನ್ನು ಬೇಸಿಗೆಗಾಲವನ್ನು ಅವರು ಏನ್ ಮಾಡಿದ್ರು, ಸಹನೆ ಮಾಡಿದರು.
बाहुबली मुनिराज 1 वर्ष तक शीत वर्षा और ग्रीष्म काल की तीव्र तपन को सहते रहे. ಬಾಹುಬಲಿ ಮುನಿರಾಜರು ಏನ್ ಮಾಡಿದ್ರು ಅಂತಂದ್ರೆ ಒಂದು ವರ್ಷ ತನಕ ಅದು ಶೀತ ಇರಬಹುದು, ವರ್ಷ ಇರಬಹುದು ಅಥವಾ ಗ್ರೀಷ್ಮ ಇರಬಹುದು, ಈ ಮೂರೂ ಕಾಲಗಳನ್ನ ಅವ್ರು ಏನ್ ಮಾಡಿದ್ರು ಶಾಂತ ಭಾವದಿಂದ ಅದನ್ನ ಸಹನೆ ಮಾಡಿದ್ರು. अंत में घातिया कर्म का घात करके अंतದಲ್ಲಿ ಘಾತಿ ಕರ್ಮಗಳನ್ನ ಘಾತ ಮಾಡಿ ನಾಶ ಮಾಡಿ ಕೇವಲ ಜ್ಞಾನ ಪ್ರಾಪ್ತ कर लिया. ಕೇವಲ ಜ್ಞಾನ ಅವರಿಗೆ ಏನಾಯ್ತು प्राप्ति आयतु. समता की भी कोई सीमा होती है. कैसे कैसे कष्ट मनुष्य तपस्वी योगी बन करके सह जाता है. ಆ ಸಮತಾ ಒಂದೇನಿದೆಯಲ್ಲ, ಸಮತಾ ಭಾವ ಏನಿದೆಯಲ್ಲ, ಅದಕ್ಕೂ ಅಂತ ಒಂದು ಸೀಮೆ ಇದೆ. ಅದು ಯಾವ್ಯಾವ ರೀತಿ ಕಷ್ಟಗಳನ್ನ ಆ ಮನುಷ್ಯ ತಪಸ್ವಿ ಯೋಗಿಗಳು ಆಗಿ ಅದನ್ನ ಸಹಿಸ್ಕೊಳ್ತಿರ್ತಾರ. ರಾಗಿ ಪರಿಚಯ ಸೆ ದೂರ ಭಾಗ್ತಾ ಹೇ ಭಯ್ಯ. ಏನ್ ಹೇಳಿದ್ರಲ್ಲಿ, ರಾಗಿ परिशह से दूर भागता है और परिशह वीतरागी से दूर भागते हैं. ರಾಗಿಗಳು ಪರಿಶಯಗಳಿಂದ ದೂರ ಓಡಿ ಹೋಗ್ತಿರ್ತಾರ, ಮತ್ತ ಪರಿಶಯಗಳು ವೀತರಾಗಿಗಳ ಕಡೆಯಿಂದ ದೂರ ಓಡ್ತಿರ್ತಾವ ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಬಹಳ ಇರಿಟೇಷನ್ ಆಗ್ತಾ ಇದೆ, ಬಹಳ ಕಿರಿಕಿರಿ 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 ಆಗ್ತಾ ಇದೆ. ಯಾರಾದ್ರೂ ಬಹಳ ಸುಮ್ಮನೆ ಟಾರ್ಚರ್ ಕೊಡ್ತಾ ಇದಾರ, ಅವಾಗ ನಾವು ಜಾಗ ಬಿಟ್ಟು ಬೇರೆ ಜಾಗ ಓಡಿ ಹೋಗ್ತೀವಿ. ಸುಮ್ಮನೆ ಇರ್ಲಿ ಬೇಡ, ಕಡೆ ನಮ್ಗೇನು ಮಾಡೋದು, ನಮ್ಮನ್ನ ಬೇರೆ ಕಡೆ ಹೋಗ್ಬಿಡವ ಅಂತ ಜಾಗ ಬಿಟ್ಟು ಓಡಿ ಹೋಗ್ತೀವಿ. ಇದು ರಾಗಿಗಳು ಅಂತ ಹೇಳಿದ್ರ. ಅದೇ ವೀತರಾಗಿಗಳು ಎಷ್ಟೋ ಏನೋ ಕಷ್ಟ ಆದರೂ, ಎಷ್ಟೋ ಏನು ತೊಂದರೆ ಆದರೂ ಕೂಡ ಅವ್ರು ತನ್ನ ಧ್ಯಾನದಲ್ಲಿ ಲೀನರಾಗಿರ್ತಾರ. ಹೆದರಿ ಓಡಿ ಹೋಗುವುದಿಲ್ಲ, ಅವರು ಹೆದರಿ ಓಡಿ ಹೋಗ್ಲಿಕ್ಕೆ ಪ್ರಯಾಸ ಮಾಡುವುದಿಲ್ಲ. ಬರುವಂತ ಕಷ್ಟಗಳನ್ನು ಅವರು ಸಹಜ ಭಾವದಿಂದ ಅದನ್ನ ಏನ್ ಮಾಡ್ತಾರ, ಸಹಿಸ್ಕೊಳ್ತಿರ್ತಾರ, ಸಹನೆ ಮಾಡ್ಕೊಳ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ತಪಸ್ವಿ बनने के बाद एक नई शक्ति का संचार आपो आप हो जाता है. ತಪಸ್ವಿಗಳಾದ ನಂತರ ಅವರಲ್ಲಿ ಒಂದು ಪ್ರಕಾರದ ಒಳ್ಳೆ ಹೊಸ ಶಕ್ತಿ ಏನಾಗುತ್ತೆ ಅಲ್ಲಿ आपो आप ಅವರಿಗೆ ಪ್ರಾಪ್ತಿ ಆಗಿರುತ್ತೆ, ಆಟೋಮೆಟಿಕ್ ಅವರಿಗೆ ಪ್ರಾಪ್ತಿ ಆಗಿರುತ್ತೆ. संयमी बनने के बाद परिशह एवं उपसर्ग सहन करने का वरदान ऑटोमेटिक मिल जाता है. ಸಂಯಮಿಗಳ ಆದ ನಂತರ ಆ ಪರಿಶಯಗಳನ್ನ, ಆ ಉಪಸರ್ಗಗಳನ್ನ ಸಹನೆ ಮಾಡುವಂತ ಶಕ್ತಿ ಅವರಿಗೆ ಏನಾಗುತ್ತೆ, ಪಾರ್ಶ್ವನಾಥರೇ ಆಟೋಮೆಟಿಕ್ ಪ್ರಾಪ್ತಿ ಆಗುತ್ತದೆ. उत्तम सहनदारी 4 माह तक एक स्थान पर स्थिर होकर खड़े रहते हैं. ಉತ್ತಮ ಸಹನದಾರಿಗಳು ಅವರು ಒಂದೇ ಸ್ಥಾನದಲ್ಲಿ 4 ತಿಂಗಳ ತನಕ ಎದ್ದು ನಿಂತ್ಕೊಂಡು ಧ್ಯಾನ ಮಾಡ್ತಿರ್ತಾರ, ತಪಶ್ಚರ್ಯ ಮಾಡ್ತಿರ್ತಾರ, ಸಹನೆ ಮಾಡ್ತಿರ್ತಾರ. ಶೀತಲ್ ಶೀತಲ್ ಜಲ್ ಕಿ ಬೂಂದೆ ಗಿರ್ತಿ ಹೇ ಕಹಾವತ್ ಹೇ जितनो शेर को डर नहीं उतना टपका को ढेर नहीं. ಏನ್ ಹೇಳಿದ್ರಲ್ಲಿ, ಎಷ್ಟು ಆ ಹುಲಿಗೆ, ಸಿಂಹಗೆ, ಕಾಡಲ್ಲಿರುವಂತಹ ಸಿಂಹಗೆ ಕಾಡಲ್ಲಿದ್ರೂ ಸಹ ಅದಕ್ಕೆ ಯಾವುದೇ ಭಯ ಇರುವುದಿಲ್ಲ. ಅಂತ ಮುನಿಗಳಿಗೆ ಕೂಡ ಇಂಥ ನೀರಿನ ಹನಿ ಎಷ್ಟೋ ಬಿದ್ರೂ ಸಹ ಅವರಿಗೆ ಭಯ ಇರುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. साहसी एवं समरसी मुनिराज कष्ट सह करके कर्म पर विजय प्राप्त करते हैं. शीत परिशय का विवेचन चारित्र सार में इस प्रकार से किया है. ಚಾರಿತ್ರ ಸಾರದಲ್ಲಿ ಆ ಶೀತ ಕಾಲದ ಪರಿಶಯಗಳನ್ನ ಯಾವ ರೀತಿ ಸಹನೆ ಮಾಡ್ತಾರ ಅನ್ನೋಂಥ ವಿಷಯ ಇಲ್ಲಿ ಚಾರಿತ್ರ ಸಾರದಲ್ಲಿ, ಅಷ್ಟಪಾಹುಡದಲ್ಲಿರುವಂತಹ ಚಾರಿತ್ರ ಪಾಹುಡ ಅಂತ ಬರುತ್ತೆ, ಚಾರಿತ್ರ ಸಾರ ಅಂತ ಒಂದು ವಿಷಯ ಬರುತ್ತೆ. ಅಂತ ಆ ಗ್ರಂಥದಲ್ಲಿ ಇಲ್ಲಿ ಮುಂದೆ ಹೇಳ್ತಾರ, ಜಿನೋನೆ ವಸ್ತ್ರ ಮಾತ್ರ ಕಾ ತ್ಯಾಗ ಕರ್ ದಿಯಾ ಹೈ. ಯಾರು ವಸ್ತ್ರಗಳನ್ನ ತ್ಯಾಗ ಮಾಡಿದ್ದಾರೆ, ಪಕ್ಷಿಯೋ ಕೆ ಸಮಾನ ಜಿನಕಾ ಕೋಯಿ ಸ್ಥಾನ ನಿಶ್ಚಿತ ನಹಿ ಹೈ. ಪಕ್ಷಿಗಳಿಗೆ ಯಾವುದೇ ನಿಶ್ಚಿತವಾದ ಸ್ಥಾನ ಇರುವುದಿಲ್ಲ. ಆ ರೀತಿ ಆ ದಿಗಂಬರ ಮುನಿಗಳಿಗೆ ಕೂಡ ಯಾವುದೇ ನಿಶ್ಚಿತವಾದ ಸ್ಥಾನ ಇರುವುದಿಲ್ಲ. ಅದಕ್ಕೆ ತರುಣ್ ಸಾಗರ್ ಮಹಾರಾಜರು ಹೇಳಿದ್ರಂತ ನೋಡ್ರಿ ಒಂದು ಶಬ್ದ. ಏನ್ ಶಬ್ದ ಅಂತಂದ್ರೆ, ಜಿಸ್ಕೆ ತನ್ ಪರ್ ಡ್ರೆಸ್ ನಹಿ ಉಸ್ಕಾ ಕೋಯಿ ಅಡ್ರೆಸ್ ನಹಿ. ಯಾರ ಶರೀರದ ಮೇಲೆ ಡ್ರೆಸ್ ಇಲ್ಲ ಅವ್ರಿಗೆ ಯಾವುದೇ ಅಡ್ರೆಸ್ ಇರುವುದಿಲ್ಲ. ಆ ರೀತಿ ಪಕ್ಷಿಗಳಿಗೆ ಕೂಡ ಯಾವುದೇ ಪ್ರಕಾರದ ಅಡ್ರೆಸ್, ಯಾವುದೇ ಪ್ರಕಾರದ ನಿಶ್ಚಿತ ಸ್ಥಾನ ಇರುವುದಿಲ್ಲ. ಅದೇ ರೀತಿ ಮುನಿಗಳಿಗೂ ಸಹ ಯಾವುದೇ ನಿಶ್ಚಿತವಾದ ಸ್ಥಾನ ಅವರಿಗೆ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಜಾಡೆ ಗರ್ಮಿ और वर्षा में वृक्ष के नीचे बैठते तथा ಗುಫಾ ಆದಿ ಮೇ ರಹತೆ ಹೇ. ಇಂಥ ಮರದ ಕೆಳಗಡೆ ನಿಂತ್ಕೊಂಡು, ಗುಫಾದಲ್ಲಿ ಕೂತ್ಕೊಂಡು, ಅಂತ ಭಯಾನಕವಾದ ಸ್ಥಾನದಲ್ಲಿ ಕೂತ್ಕೊಂಡವರು
ध्यान ಮಾಡ್ತಿರ್ತಾರ. ಆಮೇಲೆ ऐसी ठंडी वायु से जिनका शरीर अत्यंत ठंडा हो रहा है उस ठंडक को दूर करने की सामर्थ्य रखने वाले अग्नि आदि अन्य द्रव्यों की भरपूर अनिच्छा होने से नारकियों की शीत वेदना के घोर दुखों का स्मरण करने से तथा उस ठंडक को दूर करने का उपाय करने में परमार्थ के बिगड़ने का भय होने से विद्या, मंत्र, औषध, पत्ते, छाल, चमड़ा, तृण आदि पदार्थों के संबंध से जिनका चित्त बिल्कुल हट गया है. ಇಲ್ಲಿ ಆ ಪ್ರಕಾರದ ಏನಾದರೂ ಮನಸ್ಸಿನಲ್ಲಿ ಭಾವನೆ ಆದರೆ, ಚಳಿ ಆಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ, ನಾನೇನ್ ಮಾಡಬೇಕು, ಅಗ್ನಿ ಆದಿ ಆ ಚಳಿಯನ್ನು ದೂರ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಭಾವನೆ ಅವರಿಗೆ ಬಂದಾಗ, ಪರಿಣಾಮದಲ್ಲಿ ಬಂದಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರ ನರಕದಲ್ಲಿ ಇರುವಂತ ಆ ನಾರಕಿಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ, ವಿಚಾರ ಮಾಡ್ತಿರ್ತಾರ. ನಾರಕಿಗಳು ಯಾವ ರೀತಿ ಅದನ್ನ ಸಹನೆ ಮಾಡ್ತಿದ್ದಾರ. ಸುಮೇರು ಪರ್ವತದಷ್ಟು ಬೆಟ್ಟದಷ್ಟು ಲೋಹದ ನೀರಾಗಿರುವಂತ ಪಿಂಡ ಏನಿದೆ, ಆ ಪಿಂಡ ಆ ನರಕದಲ್ಲಿ ಬಿಟ್ಟಾಗ, ಕೆಳಗಡೆ ನರಕದಲ್ಲಿ ಬಿಟ್ಟಾಗ ಪುನಃ ಸುಮೇರು ಪರ್ವತ ಆಗಿಬಿಡ್ತಿತ್ತು. ಅದು ಅಷ್ಟು ಚಳಿ ಅಲ್ಲಿ ನರಕದಲ್ಲಿ ಇದೆ. ಅಂತ ಚಳಿಯನ್ನು ನರಕದಲ್ಲಿ ನಾರಕಿ ಜೀವಿಗಳು ಅನುಭವಿಸ್ತಿದಾರ. ನಾವು ಸಹ ಆ ಚಳಿಯನ್ನು ಎಷ್ಟೋ ಸರ್ತಿ, ಅನಂತ ಸರ್ತಿ ಆ ಚಳಿಯನ್ನು ನರಕದಲ್ಲಿ ಹೋಗಿ ಅನುಭವಿಸಿದೀವಿ. ಇದೇನ್ ಚಳಿ ಬಹಳ ದೊಡ್ಡದಲ್ಲ, ಇದೇನ್ ಚಳಿ ಬಹಳ ಮಹಾನ ಅಲ್ಲ ಅಂತ ಚಿಂತನೆ ಮಾಡಿಕೊಂಡು ಆ ಚಳಿಯನ್ನು ದೂರ ಮಾಡೋದಕ್ಕೋಸ್ಕರ ಅವ್ರು ಯಾವುದೇ ಪ್ರಕಾರದ ವಿದ್ಯಾ, ಯಾವುದೇ ಪ್ರಕಾರದ ಮಂತ್ರ, ಯಾವುದೇ ಪ್ರಕಾರದ ಔಷಧಿ, ಯಾವುದೇ ಪ್ರಕಾರದ ಎಲೆಗಳು, ಯಾವುದೇ ಪ್ರಕಾರದ ಮರದ ಏನಂತಿರೋದಕ್ಕೆ ತೊಗಟೆ ಮರದ ತೊಗಟೆಗಳು, ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳದು ಚರ್ಮ ಆದಿ, ಇಂಥ ತೃಣ ಆದಿ ಯಾವುದೇ ಪ್ರಕಾರದ ವಸ್ತುಗಳದ ಅವರು ಉಪಯೋಗ ಮಾಡುವುದಿಲ್ಲ. ಅದನ್ನ ಶಾಂತ ಚಿತ್ತವಾಗಿ ಸಮತಾಭಾವದಿಂದ, ಸಂಯಮ ಪರಿಣಾಮಗಳಿಂದ ಅದನ್ನೆಲ್ಲ ಏನ್ ಮಾಡ್ತಾರೆ, ಅವರು ಸಹಿಸ್ಕೊಳ್ತಾ ಇರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಜೋ ಶರೀರ ಕೋ ಬಿಲ್ಕುಲ್ ಆತ್ಮಾ ಸೆ ಭಿನ್ನ ಮಾನ್ತೆ ಹೇ, ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರ ಈ ಶರೀರವನ್ನು ಆತ್ಮನಿಂದ ಬಹಳ ಭಿನ್ನವಾಗಿದೆ, ಬಹಳ ದೂರ ಇದೆ, ಆತ್ಮಕ್ಕೆ ಶರೀರಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಭಾವನೆ ಅವರು ಮಾಡ್ಕೊಂಡಿರ್ತಾರ. भिन्न मानते हैं जिन्होंने एक प्रकार का अटल धैर्य रूपी वस्त्र ही ओढ़ लिया रखा है. ಅವ್ರು ಏನ್ ಮಾಡಿದಾರೆ ಅಂತಂದ್ರ ಧೈರ್ಯ ರೂಪಿ ಅಟಲವಾದ ವಸ್ತ್ರವನ್ನು ಅವರು ಧಾರಣೆ ಮಾಡಿಕೊಂಡಿದ್ದಾರೆ. ಧೈರ್ಯ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದ ಕಾರಣದಿಂದ ಇಂಥ ಯಾವುದೇ ಪ್ರಕಾರದ ಚಳಿ ಎಲ್ಲ ಅವರಿಗೆ ಆಗ್ತಾ ಇರುವುದಿಲ್ಲ. ಅದನ್ನ ಸಹನೆ ಮಾಡಿಕೊಳ್ಳುವಂತ ಶಕ್ತಿ ಅವರಿಗೆ ಪ್ರಕಟ ಆಗಿರುತ್ತದೆ. ಮುನಿ ಹೋನೆ ಕೆ ಪಹಲೆ ಜೋ ऐसी धरती घरों में, भीतरी घरों में रहते थे जहां चारों ओर धूप ही धूप खिलती थी, पुष्पों के ढेर लग रहे थे, दीपक का प्रकाश हो रहा था और नव यौवन उत्तम स्त्रियों से उष्ण स्तन, नितंब और भुजाओं के मध्य भाग में रहने से शीत दूर से ही भाग जाती थी. ऐसे घरों में संसार सुख का आनंद लेते हुए निवास करते थे, परंतु अब उस अनुभूत सुख में भी कुछ सार न होने से अभी कभी उसका स्मरण तक नहीं करते हैं तथा इस प्रकार के शीत वेदना को सहन करते हुए भी कभी भी विषाद नहीं करते हैं और इस तरह संयम का परिपालन पूर्ण रीति से करते हैं, उस शीत विजय परिचय को सहन करते हैं. ಇಲ್ಲಿ ಏನು ಹೇಳಿದ್ರು ಅಂತಂದ್ರ ಆ ಮುನಿ ಆದ ನಂತರ ಪहिले जो ऐसे भीतरी घरों में रहते थे, ಮನೆಯಲ್ಲಿ ಇರ್ತಿದ್ರು ಅವ್ರು. ಮೊದಲು ದೀಕ್ಷಾ ತಗೊಳ್ಳೋದಕ್ಕಿಂತ ಮುಂಚೆ, ಮುನಿ ಆಗೋದಕ್ಕಿಂತ ಮುಂಚೆ ಅವ್ರು ಇರ್ತಿದ್ರು, ಮನೆಯಲ್ಲಿ ಇರ್ತಿದ್ರು, ಮನೆಯಲ್ಲಿ ವಾಸ ಮಾಡ್ತಿದ್ರು. ಜಹಾ ಚಾರೋ ಓರ್ ಧೂಪ್ ಹಿ ಧೂಪ್ ಖಿಲ್ತಿ ಥಿ, ಮನೆಯಲ್ಲಿ ಧೂಪ ಹಾಕ್ತಿದ್ರು. ಎಲ್ಲ ಕಡೆ ಧೂಪ ಹಾಕ್ತಿರ ನೀವೆಲ್ಲ, ಹೊಗೆ ಮಾಡ್ತಿರ, ಅದಕ್ಕೆ ಏನಂತೀರಿ ನೀವು, ಸಾಂಬ್ರಾಣಿ ಧೂಪ. ಇಂಥ ಧೂಪ ಎಲ್ಲ ಮನೆಯಲ್ಲಿ ಇರ್ತಿತ್ತು. ಪುಷ್ಪೋಂಕೆ ಢೇರ್ ಲಗೆ रहते थे, ಪುಷ್ಪದ ರಾಶಿ ಹೂವಿನ ರಾಶಿಯಲ್ಲಿ ಇರ್ತಿದ್ವು ಮನೆಯಲ್ಲೆಲ್ಲ. दीपक का प्रकाश हो रहा था, दीपकದ ಪ್ರಕಾಶ ಮನೆಯಲ್ಲಿ ಇರ್ತಿತ್ತು. और नव यौवन उत्तम स्त्रियर उष्ण स्तन, नितंब
ಹಾಗೂ ಭುಜಾओं के मध्य भाग में रहने से और ಮಧ್ಯದಲ್ಲಿ ಇರೋ ಕಾರಣದಿಂದ ಶೀತ दूर से ही भाग जाती थी ಅಂತ ಸ್ತ್ರೀಯರ ಮಧ್ಯದಲ್ಲಿ ಇರುವಾಗ ಏನಾಗ್ತಿತ್ತು ಆ ಶೀತವನ್ನು ದೂರ ಮಾಡುವಂತ ಒಂದು ವ್ಯವಸ್ಥೆ ಅಲ್ಲಿ ಮನೆಯಲ್ಲಿ ಇರ್ತಿತ್ತು ऐसे घरों में संसार सुख का आनंद लेते हुए ಇಂತಹ ಸಂಸಾರ ಸುಖದ ಆನಂದ ಮನೆಯಲ್ಲಿ ಇಟ್ಕೊಂಡು ಅನುಭವ ಮಾಡ್ಕೊಳ್ತಾ ಇರ್ತಿದ್ರು निवास करते थे परंतु अब ಆದರೆ ಇವಾಗ उस अनुभूत सुख में भी कुछ सार न होने से ಅಂತ ಅನುಭೂತ ಸುಖದಲ್ಲಿ ಕೂಡ ಏನು ಸಾರ ಇಲ್ಲ ಅದರಲ್ಲಿ ಏನು ರುಚಿ ಇಲ್ಲ ಅಂತ ತಿಳಿದುಕೊಂಡು उसका स्मरण तक नहीं करते हैं ಅದರ ಸ್ಮರಣ ಸಹ ಅವರು ಮಾಡುವುದಿಲ್ಲ तथा इस प्रकार की शीत वेदना को ಈ ಪ್ರಕಾರದ ಶೀತ ವೇದನೆಯನ್ನು सहने करते हुए सहने ಮಾಡ್ತಾ कभी विषाद नहीं करते ಯಾವಾಗ ಅವರು ವಿಷಾದ ಮಾಡಿಕೊಳ್ಳುವುದಿಲ್ಲ और इस तरह संयम का परिपालन ಈ ತರ ಸಂಯಮದ ಪರಿಪಾಲನ ಪೂರ್ಣ ರೀತಿ से पूर्ण ರೂಪದಿಂದ ಮಾಡ್ತಾ ಇರ್ತಾರೆ उस शीत विजय परिशह को सहन करते हैं ಆ ಶೀತ ವಿಜಯ ಪರಿಶಹವನ್ನು ಅವರು ಏನು ಮಾಡ್ತಿರ್ತಾರ ಸಹನೆ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ತಿಳ್ಕೊಳ್ಬೇಕು ಅರ್ಥ ಆಯ್ತಾ शीत हवा का झोंका आता तन पर ओस गिरे शीत शिला पर बैठे रहते न प्रतिकार करे ಏನ್ ಹೇಳಿದ್ರಲ್ಲಿ ಆ ಶೀತ ಹವೆ ಗಾಳಿ ಏನ್ ಬರ್ತಾ ಇದೆಯಲ್ಲ ಆ ಗಾಳಿ ಆ ಶರೀರಕ್ಕೆ ಯಾವ ರೀತಿ ಪ್ರಹಾರ ಮಾಡ್ತಾ ಇದೆ ಅಂತಂದ್ರ ತನ ಪರ್ ಓಸಗಿರೆ ಓಸ್ ಅಂದ್ರೆ ಮಂಜು ಮಂಜಿದೆಯಲ್ಲ ಆ ಶೀತ ಗಾಳಿ ಬಿಟ್ಟಾಗ ಮಂಜಿರುತ್ತಲ್ಲ ಮಂಜು ನೀರಿನ ರೂಪದಲ್ಲಿ ಪರಿವರ್ತನೆ ಆಗಿ ಆ ನೀರೇನು ಮಾಡ್ತಾ ಇರುತ್ತೆ ಮಂಜು ನೀರು ಮೈ ಮೇಲೆ ಬೀಳ್ತಾ ಇರುತ್ತೆ ಶೀತ ಶಿಲಾ ಪರ್ बैठे रहते ಆ ಶಿಲೆ ಏನಿದೆ ಅದು ಶಿಲೆ ಕೂಡ ಏನಾಗಿದೆ ತಂಪಿರುತ್ತೆ ಅದು ಯಾವ ರೀತಿ ಅಂದ್ರೆ ಐಸ್ ಯಾವ ರೀತಿ ಬರ್ಪ್ ಇರುತ್ತಲ್ಲ ಬರ್ಪ್ ತರ ಐಸ್ ತರ ಆ ಕಲ್ಲು ಆಗಿರುತ್ತೆ ಅಂತ ಐಸದ ಮೇಲೆ ಕೂತ್ಕೊಂಡಿರುವಂತ ಅನುಭವ ಆ ಕಲ್ಲಿನ ಮೇಲೆ ಕೂತ್ಕೊಂಡವರು ಏನ್ ಮಾಡ್ತಿರ್ತಾರ ನ ಪ್ರತಿಕಾರಕರೇ ಅದರಿಂದ ಯಾವುದೇ ಪ್ರಕಾರದ ಪ್ರತಿಕಾರ ಅವರು ಮಾಡುವುದಿಲ್ಲ ಅಂತದೆಲ್ಲವನ್ನು ಆ ಶೀತ ಶಿಲೆ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಸಹನೆ ಮಾಡ್ತಾ ಇರ್ತಾರ प्रत्येक गृहस्थ जिस प्रकार से अपने व्यापार को कम नहीं करता अति वृद्धि करता है व्यापार वृद्धि हेतु परिश्रम करता है मेहनत करता है प्रत्येक श्रावक ತಾನೇನ್ ಬಿಸ್ನೆಸ್ ಮಾಡ್ತಿದ್ದಾನೆ ತಾನೇನ್ ಕೆಲಸ ಮಾಡ್ತಿದ್ದಾನ ಆ ಕೆಲಸದಲ್ಲಿ ಅವ್ರು ಯಾವತ್ತೂ ಕೆಲಸ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡಲ್ಲ ವ್ಯಾಪಾರ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡಲ್ಲ ಅದನ್ನ ಇನ್ನೂ ಬೆಳೆಸಬೇಕಂತ ಪ್ರಯತ್ನದಲ್ಲಿ ಅತಿ ವೃದ್ಧಿ ಕರ್ತಾ ಅತಿ ಬೆಳೆಸಬೇಕಂತ ಪ್ರಯತ್ನದಲ್ಲಿ ಅತಿ ವೃದ್ಧಿ ಮಾಡ್ತಿರ್ತಾನ ವ್ಯಾಪಾರ ವೃದ್ಧಿ ಹೇತು ಪರಿಶ್ರಮ ಕರ್ತಾ ಹೈ ವ್ಯಾಪಾರ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಿರ್ತಾನವ ಪರಿಶ್ರಮ ಮಾಡ್ತಿರ್ತಾನ ಮೆಹನತ್ ಕರ್ತಾ ಹೈ ಮೆಹನತ್ ಮಾಡ್ತಿರ್ತಾನ ಕಷ್ಟಗಳನ್ನ ಮಾಡ್ತಿರ್ತಾನ ಸಹನೆ ಮಾಡ್ಕೊಳ್ತಿರ್ತಾನ ವ್ಯಾಪಾರ के कारण भोजन पानी सर्दी गर्मी सब कुछ सहन कर लेता है ಆ ಬಿಸ್ನೆಸ್ಗೋಸ್ಕರ ಸಂಪಾದನೆಗೋಸ್ಕರ ರೊಕ್ಕ ಓಡಿಸೋದಕ್ಕೋಸ್ಕರ ಸಂತೋಷನ ಏನ್ ಮಾಡ್ತಿರ್ತಾನೆ ಸಂತೋಷನ ಎಲ್ಲ ಸಹಿಸ್ಕೊಳ್ತಿರ್ತಾನ ಊಟ ಹಸಿವಾಗಲ್ಲ ಬಾಯಾರಿಕೆ ಆಗಲ್ಲ ಚಳಿ ಆಗಲ್ಲ ಬಿಸಿಲಾಗಲ್ಲ ಎಲ್ಲವನ್ನು ಒಂದು ಕುಟುಂಬದ ಭಾರ ತನ್ನ ಮೈ ಮೇಲಿದ್ದಾಗ ಪರಿವಾರದ ಭಾರ ತನ್ನ ಮೈ ಮೇಲಿದ್ದಾಗ ತನ್ನ ತಲೆ ಮೇಲಿದ್ದಾಗ ಆ ಭಾರವನ್ನು ಸಹಿಸಿಕೊಳ್ಳುವಂತ ಕಾರ್ಯಕ್ಕೆ ಸಂಪಾದನೆ ಮಾಡಬೇಕು ಸಂಪಾದನೆಗೋಸ್ಕರ ಅನೇಕ ಪ್ರಕಾರದ ಕಷ್ಟಗಳನ್ನ ಪರೀಕ್ಷೆಗಳನ್ನ ಅವನು ಏನ್ ಮಾಡ್ತಿರ್ತಾನ ಒಬ್ಬ ಗೃಹಸ್ಥ सहने ಮಾಡ್ತಿರ್ತಾನ सहन करता है परिवार से बात करने की फुर्सत भी नहीं रहती ಪರಿವಾರದಲ್ಲಿರುವಂತ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಕೂಡ ಅವನಿಗೆ ಸಮಯ ಟೈಮ್ ಇರುವುದಿಲ್ಲ अपने आप की चिंता नहीं रहती ತನ್ನ ಶರೀರದ ಬಗ್ಗೆ ಕೂಡ ಅವನಿಗೆ ಕಾಳಜಿ ಇರುವುದಿಲ್ಲ एक नारी प्रतिदिन अपना नया नया श्रृंगार करती है नए नए परिधान धारण करती है नए नए अलंकार धारण करती है विज्ञान नई नई खोज करता है ಒಂದು ನಾರಿ ಪ್ರತಿದಿನ ನಯ ನಯ ಹೊಸ ಶೃಂಗಾರ ಮಾಡ್ತಿರ್ತಾಳ ಹೊಸ ಪರಿಧಾನವನ್ನು ಧಾರಣೆ ಮಾಡ್ಕೊಳ್ತಿರ್ತಾಳ ಹೊಸ ಅಲಂಕಾರ ಮಾಡ್ಕೊಳ್ತಿರ್ತಾಳ ವಿಜ್ಞಾನ ಕೂಡ ಹೊಸ ಖೋಜ್ ಸದ್ದ ಮಾಡ್ತಾ ಇದೆ ಖೋಜ್ ಕೂಡ ಮಾಡ್ತಾ ಇದೆ ಅದು ಏನು ಹೊಸ ಏನು ಶೃಂಗಾರಕ್ಕೆ ವ್ಯವಸ್ಥೆ ಬೇಕು ಏನು ಪರಿಧಾನಕ್ಕೆ ವ್ಯವಸ್ಥೆ ಬೇಕು ಒಳ್ಳೆ ಹೊಸ ಎಲ್ಲ ಏನು ಪ್ರಾಡಕ್ಟ್ ಮಾಡ್ತಿದ್ದಾರೆ ಅಲ್ಲಿ ವಿಜ್ಞಾನ ಸಹ ಹೌದಲ್ರಿ ಅದಕ್ಕೆ ಏನಂತೀರಿ ನೀವು ತಯಾರಿಸ್ತಾ ಇದ್ದಾರ इस प्रकार से साधु जन
ಈ ಪ್ರಕಾರ ಸಾಧು ಜನರು ಏನ್ ಮಾಡ್ತಿರ್ತಾರ ಅಂತಂದ್ರ ಅಪ್ನೇ ಲಿಯೇ ಹುವೆ ಸಂಯಮ್ ಕಿ ಹಾನಿ ನಹಿ ಕರ್ತೆ ಹೇ. ಈ ಪ್ರಕಾರ ಸಾಧುಗಳು ತನ್ನ ಸಂಯಮದ ಹಾನಿ ಅವರು ಯಾವುದೇ ಮಾಡಿಕೊಳ್ಳುವುದಿಲ್ಲ. ಸದೇವ ವೃದ್ಧಿ ಕರ್ತೆ ಹೇ, ಸದೇವ ವೃದ್ಧಿ ಮಾಡ್ತಿರ್ತಾರ. ಅವರು ಏನ್ ವೃದ್ಧಿ ಮಾಡ್ತಿರ್ತಾರ? ಶೃಂಗಾರ ಮಾಡ್ಕೊಳ್ತಿರ್ತಾರ, ಅಲಂಕಾರ ಮಾಡ್ಕೊಳ್ತಿರ್ತಾರ. ಏನ ಜ್ಞಾನದ ವೃದ್ಧಿ ಮಾಡ್ತಿರ್ತಾರ. ಅವರು ಏನ್ ವೃದ್ಧಿ ಮಾಡ್ತಿರ್ತಾರ? ಜ್ಞಾನದ ವೃದ್ಧಿ ಮಾಡ್ತಿರ್ತಾರ. ತಪಕಿ ವೃದ್ಧಿ, ತಪದ ವೃದ್ಧಿ ಮಾಡ್ತಿರ್ತಾರ. ಚಾರಿತ್ರಕಿ ವೃದ್ಧಿ, ಚಾರಿತ್ರದ ವೃದ್ಧಿ ಮಾಡ್ತಿರ್ತಾರ. ಗುಣೋಕಿ ವೃದ್ಧಿ, ಗುಣಗಳಲ್ಲಿ ವೃದ್ಧಿ ಮಾಡ್ತಿರ್ತಾರ. ಸಮತಾ ಭಾವಕಿ ವೃದ್ಧಿ, ಸಮತಾ ಭಾವದ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರ. ಜೈಸೆ ಏಕ್ ಮಾಲಿಕ್ ಅಪ್ನೆ ಮಾಲ್ ಕಿ ರಕ್ಷಾ ಕರ್ತಾ ಹೇ. ಯಾವ ರೀತಿ ಒಬ್ಬ ಮಾಲೀಕ, ಒಬ್ಬ ಯಜಮಾನ ತಾನು ತಯಾರಿಸಿರುವಂತಹ ಪ್ರಾಡಕ್ಟ್ ಏನಿದಾವ ಅದರ ರಕ್ಷಣೆ ಮಾಡ್ತಿರ್ತಾನ. ಉಸಿ ಪ್ರಕಾರ ಸೆ ಏಕ್ ಸಾಧಕ್ ಅಪ್ನೆ ಸಂಯಮ್ ಕಿ ರಕ್ಷಾ ಕರ್ತಾ ಹೇ. ಅದೇ ರೀತಿ ಆ ಸಾಧಕರು ಏನ್ ಮಾಡ್ತಿರ್ತಾರ ಅಂತಂದ್ರ ತನ್ನ ಸಂಯಮದ ರಕ್ಷಣೆ ಮಾಡ್ತಾ ಇರ್ತಾರ. ಸಂಯಮ್ ಕಿ ರಕ್ಷಾ ಕರ್ತಾ ಹೇ. ಚಿರಕಾಲ ತಕ್ ಸಂಯಮ್ ಕಾ ನಿರ್ದೋಷ ಪಾಲನ್ ಕರ್ತೆ. ಚಿರಕಾಲ ತನಕ ಸಂಯಮದ ನಿರ್ದೋಷವಾಗಿ ಪಾಲನೆ ಮಾಡ್ತಿರ್ತಾರ. ವ್ರತ ಸಾಧು ಜನೋ ಕಿ ಸಂಪದ ಹೇ. ವ್ರತಗಳೇನಿದಾವ ಸಾಧುಗಳ ಏನ್ ಸಂಪಾದನೆ ಮಾಡಿದ್ರಿ ನೀವ ಹೇಳ್ರಿ? ಸಂತೋಷನ ಪಾರ್ಶ್ವನಾಥರ ಏನ್ ಸಂಪಾದನೆ ಮಾಡಿದಿರಿ? 2 ಜನ ಪಾರ್ಶ್ವನಾಥರ ಹೇಳ್ರಿ, ಏನ್ ಸಂಪಾದನೆ ಮಾಡಿದಿರಿ? ರೊಕ್ಕ ರೂಪಾಯಿ ಆಸ್ತಿ ಇಷ್ಟೆಂಟು ಹೊಲ ಮನಿ ಗಾಡಿ ಬಂಗ್ಲಾ ನೌಕರ್ ಚಾಕರ್ ಇವೆಲ್ಲ ಸಂಪಾದನೆ ಮಾಡಿದಿರಿ. ಇವೆಲ್ಲ ಸಂಪಾದನೆ ಮಾಡೋದು ಕೊನೆಗೆ ಇಲ್ಲೇ ಉಳ್ಕೊಂಡು ಹೋಗೋದವ. ಅದೇ ರೀತಿ ಮುನಿಗಳು ಕೂಡ ತನ್ನ ಸಂಪಾದನ ಅಂತ ತಿಳ್ಕೊಂಡು ತನ್ನ ವ್ರತಗಳ ರಕ್ಷಣೆ ಮಾಡ್ತಿರ್ತಾರ. ಅವರು ನಿಮ್ಮ ಜೀವನ ಪೂರ್ತಿಯಲ್ಲ ನೀವೇನು ಸಂಪಾದನೆ ಮಾಡಿದ್ರಲ್ಲ ಆ ಸಂಪಾದನೆ ರಕ್ಷಣೆಗೋಸ್ಕರನೇ ನಿಮ್ ಜೀವನ ಕಳೆದ್ರಿ. ಆದ್ರೆ ಕೊನೆಯದಾಗಿ ನಿಮಗೆ ಅದ್ರದ್ದು ಏನು ಲಾಭ ಇಲ್ಲ. ನೀವೇನೇನು ಸಂಪಾದನೆ ಮಾಡಿದ್ರಿ ಆ ಸಂಪಾದನೆ ರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನ ಎಲ್ಲ ಕಳೆದ್ರಿ ನೀವು. ಆದ್ರೂ ಸಹ ನಿಮಗೆ ಕೊನೆಯದಾಗಿ ನಿಮ್ಗೆ ಅದರದ ಒಂದು ಅಂಶ ಮಾತ್ರ ಸಹ ನಿಮ್ಗೆ ಅದರಿಂದ ಲಾಭ ಇಲ್ಲ. ಮುನಿಗಳು ಕೂಡ ಸಂಪಾದನೆ ಮಾಡಿದ್ದಾರೆ. ಏನಂತಂದ್ರ ಗುರುಗಳ ಕಡೆಯಿಂದ ಸಿಕ್ಕಿರುವಂತಹ ಆ ವ್ರತಗಳು, ಆ ವ್ರತದ ರಕ್ಷಣೆಗೋಸ್ಕರ ಅವರು ತನ್ನ ಜೀವನ ಪೂರ್ತಿ ಏನ್ ಮಾಡ್ತಿರ್ತಾರ? ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರ. ಆ ರಕ್ಷಣೆ ಮಾಡಿರುವಂತಹ ಕಾರಣದಿಂದ ಅವ್ರಿಗೇನಾಗತ್ತೆ? ಆತ್ಮದಿಂದ ಪರಮಾತ್ಮ ಆಗುವಂತ ದಾರಿ ಅವರಿಗೆ ದೊರಕತ್ತೆ, ಅಲ್ಲಿ ಪ್ರಾಪ್ತಿಯಾಗತ್ತೆ. ಆ ದಾರಿಯಿಂದ ಅವರು ಆ ತಪದಿಂದ, ಆ ಸಾಧನೆಯಿಂದ, ತಪಶ್ಚರ್ಯದಿಂದ ಅವರು ತನ್ನ ಆತ್ಮದ ಕಲ್ಯಾಣ ಮಾಡಿಕೊಂಡಿರ್ತಾರ. ತಪ ಸಾಧು ಜೀವನ ಕಾ ಆಧಾರ ಹೇ. ತಪ ಏನಿದೆ ಸಾಧುಗಳಿಗೆ ಜೀವನಕ್ಕೊಂದು ಆಧಾರ ಇದೆ. ವ್ರತ ಸಾಧು ಜನೋ ಕಿ ಸಂಪದ ಹೇ. ಚಾರಿತ್ರ ಸಾಧು ಜೀವನ ಕಿ ಮಹಕ್ ಹೇ. ಚಾರಿತ್ರ ಏನಿದೆ ಸಾಧು ಜನರಿಗೆ ಅದು ಮಹಕ್. ಮಹಕ್ ಅಂದ್ರೆ ಸುಗಂಧಮಯ ಇದೆ ಅದು ಚಾರಿತ್ರದ ಪಾಲನೆ ಮಾಡುವಾಗ. ತಪ ಸಾಧು ಜೀವನ ಕಾ ಆಧಾರ ಹೇ. ಜ್ಞಾನಿ ಧ್ಯಾನಿ और ತಪಸ್ವಿ ಸಾಧಕ के परिचय हेतु रिपु नहीं. ಜ್ಞಾನಿ ಧ್ಯಾನಿ ತಪಸ್ವಿ ಚಾರಿತ್ರವಾನ ಸಾಧುಗಳು ಪರೀಕ್ಷೆಗಳನ್ನ ಏನ್ ಮಾಡ್ತಿರ್ತಾರ? ಆ ಪರೀಕ್ಷೆಗಳನ್ನ ಸಹನೆ ಮಾಡ್ಲಿಕ್ಕೆ ಈ ತಪ ಜ್ಞಾನ ಚಾರಿತ್ರ ಆದಿ ಇವೇನು ಬಂದ್ವಲ್ಲ ಇದರದ ಉಪಯೋಗ ಮಾಡ್ಕೊಳ್ತಿರ್ತಾರ. ರಿಪು ನಹಿ, ಅದನ್ನ ತ್ಯಾಗ ಮಾಡುವುದಿಲ್ಲ. ರಾಗಿ ಜೀವಕೋ ಪರೀಕ್ಷೆ ಕಷ್ಟದಾಯಕ ಹೇ. ರಾಗಿ ಜೀವಿಗಳಿಗೆ ಪರೀಕ್ಷೆಗಳೇನಿದಾವ ಕಷ್ಟದಾಯಕ ಇದೆ. ಜಬಕಿ ಜ್ಞಾನಿ ಜೀವಿಕೆ ಲಿಯೇ ಕಷ್ಟ ನಾಶಕ ಹೇ. ಜ್ಞಾನಿ ಜೀವಿಗಳಿಗೆ ಕಷ್ಟಗಳೇನಿದಾವ, ಪರೀಕ್ಷೆಗಳೆಲ್ಲ ಏನಿದಾವ ಕಷ್ಟವನ್ನು ನಾಶ ಮಾಡಲಿಕ್ಕೆ ಒಂದು ಉಪಕಾರಿಗಳಿದಾವ ಅಂತ ತಿಳ್ಕೊಂಡಿರ್ತಾರ. ತಪಸ್ವಿ ಜನ್ ಪರಿಶಹಸೆ ಡರ್ತೆ ನಹಿ ಹೇ. ತಪಸ್ವಿಗಳು ಪರೀಕ್ಷೆಗಳಿಂದ ಅವ್ರು ಯಾವತ್ತೂ ಹೆದರುವುದಿಲ್ಲ. ನಿನ್ನೆ ಪಾರ್ಶ್ವನಾಥ್ ಅವರು ನಿನ್ನೆ ಕೊನೆ ರಾತ್ರಿ ಬಂದಿದ್ರು, ಸಂಜೆ ಕಡಿಮೆ ಎಷ್ಟಾಗಿತ್ತು? 8 ಗಂಟೆ ಆಗಿತ್ತಲ್ಲ, 8 ಗಂಟೆ ಆಗಿತ್ತು. ಅವರೆಲ್ಲೋ ಬೇರೆ ಕೆಲಸಕ್ಕೆ ಹೋಗಿದ್ರು, ಇಲ್ಲಿ ಬಂದುಬಿಟ್ಟಿದ್ರು. ಅವಾಗ ಬಸ್ಸಿಂದ ಇಳಿದು ನಮ್ಮನ್ನು ನೋಡೋಕ್ಕೆ ಬಂದಿದ್ರಿ. ಶಬಾಷ್, ನಮ್ಮನ್ನು ನೋಡೋಕ್ಕೆ ಅಂತ ಬಂದುಬಿಟ್ಟಿದ್ರು. ನಾನು ಅನ್ಕೊಂಡು ನಡ್ಕೊಂತ ಬರ್ತಿದಾರಲ್ಲ ಇವ್ರ ಮನೆ ಇಲ್ಲೆಲ್ಲ ಹತ್ರ ಇದೆ ಅಂತ ಅನ್ಕೊಂಡು ನಾನು ಕೇಳಿದಾಗೆಲ್ಲ ನಮ್ಮ ಮನೆ ಇಲ್ಲಿಂದ 3 ಕಿಲೋಮೀಟರ್ ಆಗತ್ತೆ ಕಡಿಮೆ ಅಂತ ಅಂದ್ರು. 3 ಕಿಲೋಮೀಟರ್ ಹೆಂಗೆ ನಡ್ಕೊಂತ ಬಂದ್ರ ಅಂತ ಕೇಳಿದೆ. ಇಲ್ಲ ಮಹಾರಾಜರೇ ಬಸ್ಸಿಗೆ ಬಂದೆ, ಬಸ್ಸಿಂದ ಅಲ್ಲಿ ಇಳಿದು ನಡ್ಕೊಂತ ಇಲ್ಲಿಂದ ಬಂದೆ ಅಂತಂದ್ರೆ. ಯಾಕೆ ಬಂದ್ರಿ ಇಷ್ಟು ರಾತ್ರಿ ಅಂತ ಕೇಳಿದಾಗ ಅವ್ರ ಬಾಯಿಂದ ಒಂದು ವಿಷಯ ಬಂತು. ಏನಂತಂದ್ರೆ, ಮಹಾರಾಜರೆಲ್ಲ ನಿಮಗೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆಯಾ, ಅನುಕೂಲತೆ ಇದೆಯಾ, ಆಹಾರ ಎಲ್ಲ ಸರಿ ಆಗ್ತಾ ಇದೆಯಾ, ರಾತ್ರಿ ವಿಶ್ರಾಂತಿಗೆಲ್ಲ ನಿಮಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ, ಏನಾದರೂ ಅವಶ್ಯಕತೆ ಇದ್ರೆ ಹೇಳಿ. ಯಾಕೋ ನನಗೆ ನೆನಪಾಯಿತು, ಅದಕ್ಕೆ ಎದ್ದು ನಾನು ಸೀದಾ ಬಂದುಬಿಟ್ಟೆ ಅಂತಂದ್ರು. ಯಾಕೋ ನನಗೆ ನೆನಪಾಯಿತು, ಎದ್ದು ಸೀದಾ ಬಂದೇ ಬಿಟ್ಟೆ. ನಾನು ಕೇಳಬೇಕಂತ ಅನಿಸ್ತು, ಸೀದಾ ಎದ್ದು ನಾನು ಅಲ್ಲಿಂದ ಹೊರಟು ಬಂದುಬಿಟ್ಟೆ ಅಂತಂದ್ರು. ಇದಿರುತ್ತಲ್ಲ ಒಂದು ಸಜ್ಜನ ಪುರುಷನ ಲಕ್ಷಣ ಅಂತ ತಿಳ್ಕೊಳ್ಳೋದು. ಇದ್ಯಾರ್ದು? ಸಜ್ಜನ ಪುರುಷನ ಲಕ್ಷಣ ಇದು. ನೆನಪಾಯ್ತು, ಇಷ್ಟು ದಿವಸ ದುಬೈದಲ್ಲಿ ಹೋಗಿ ಕೂತ್ಕೊಂಡಿದ್ರು,
ದುಬೈದಿಂದ ಬಂದಿದ್ರು ಬಂದ ಕೂಡಲೇ ಯಾಕೋ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಕೂತ್ಕೊಂಡಾಗ ಏನೋ ಚಿಂತನೆ ಮಾಡ್ತಾರುವಾಗ ಮಾತಾಡ್ತಾರುವಾಗ ನೆನಪಾದ ಕೂಡಲೇ ಸೀದಾ ಎದ್ದು ಬಂದುಬಿಟ್ರು. ಮಹಾರಾಜರಿಗೆ ಏನಾದ್ರು ವ್ಯವಸ್ಥೆ ಬೇಕಾಗಿದೆ, ಅಲ್ಲಿ ಏನಾದ್ರು ಕೊಡ್ಬೇಕಾ, ಚಾಪೆ ಇರಲಿ ಅಥವಾ ಏನೋ ಅಲ್ಲಿ ಬೇಕಾಗಿರೋ ವ್ಯವಸ್ಥೆ ಮಾಡೋಣ ಅಂತ ಸೀದಾ ಬಂದುಬಿಟ್ರಲ್ಲ. ಇದೊಂದು ಸಜ್ಜನ ಪುರುಷರ ಲಕ್ಷಣ ಅಂತ ಹೇಳ್ತಾರೆ ಇದಕ್ಕೆ. ಯಾಕಂತಂದ್ರೆ ಏನೂ ಇದ್ರು ಸಹ ಅವ್ರು ಕೇಳಿದ್ರು, ಅವ್ರು ಕೇಳೋ ಕರ್ತವ್ಯ ಇತ್ತು, ಕೇಳಿದ್ರು. ನಾನು ಹೇಳೋ ಕರ್ತವ್ಯ ಇತ್ತು, ನಾನು ಹೇಳಿದೆ. ಏನು ಹೇಳಿದೆ? ಎಲ್ಲ ಸರಿ ಇದೆಯಪ್ಪ, ಇಲ್ಲಿ ಏನು ವ್ಯವಸ್ಥೆಗೆ ಅವಶ್ಯಕತೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಇಲ್ಲೇನು ತೊಂದರೆ ಇಲ್ಲ, ಈ ವ್ಯವಸ್ಥೆ ಇದೆ, ಇದೆಲ್ಲ ಸರಿ ಆಗ್ತಾ ಇದೆ, ಇಲ್ಲೇನು ಕಷ್ಟ ಇಲ್ಲ. ಇದು ನಮ್ಮ ಕೆಲಸ, ಅದು ಅವ್ರ ಕೆಲಸ. ಶ್ರಾವಕರ ಕೆಲಸ ಶ್ರಾವಕರು ಮಾಡ್ತಾ ಇರ್ತಾರ, ಸಾಧುಗಳ ಕೆಲಸ ಸಾಧುಗಳು ಮಾಡ್ತಿರ್ತಾರ. ಏನೂ ಕಷ್ಟಗಳಿದ್ರು, ಇಲ್ಲೇನು ಇಲ್ಲ ನಮಗೆ ಕಷ್ಟ, ಆದರೂ ಏನೂ ಕಷ್ಟಗಳಿದ್ರು ಕೂಡ ಸಾಧುಗಳು ಯಾವತ್ತೂ ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ. ಅವ್ರು ನನಗೆ ಇದು ಕಷ್ಟ ಆಗ್ತಾ ಇದೆ, ಇದು ನನಗೆ ತೊಂದರೆ ಆಗ್ತಾ ಇದೆ, ನನಗಿದು ಸರಿ ಆಗ್ತಾ ಇಲ್ಲ, ಇದಕ್ಕೇನಾದ್ರು ಸರಿ ಮಾಡಿ ಅಂತ ಸಾಧುಗಳು ಯಾವತ್ತೂ ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ. ಅದನ್ನು ತಿಳ್ಕೊಂಡು ನಾವೇ ಮಾಡ್ಬೇಕು. ಇಲ್ಲಿ ಏನು ಹೇಳಿದ್ರೆ ಅಂತಂದ್ರೆ ತಪಸ್ವಿ ಜನರು ಆ ಪರಿಚಯಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಸಹಜ ಭಾವತೆಯಿಂದ ಸಹನೆ ಮಾಡ್ತಿರ್ತಾರ. ಅದಕ್ಕೆ ಹೆದರಿ ಅವರು ಯಾವತ್ತೂ ಕೂತ್ಕೊಳ್ಳೋದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ आचार्य विमल सागर जी महाराज के जीवन काल का एक स्मरण सुना था. ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರು ಯಾರು ಶಿಕ್ಕರ್ಜಲ್ಲಿ ಇದ್ರಲ್ಲ, ಸಮಾಧಿ ಆಯ್ತು ನೋಡ್ರಿ ಅವ್ರದ್ದು, ಶಿಕ್ಕರ್ಜಲ್ಲಿ ಸಮಾಧಿ ಆಗಿದೆ ವಿಮಲ್ ಸಾಗರ್ ಮಹಾರಾಜರದು. ಆ ವಿಮಲ್ ಸಾಗರ್ ಮಹಾರಾಜರ ಜೀವನ ಕಾಲದಲ್ಲಿ ಒಂದು ಘಟನೆ ಸ್ಮರಣದಲ್ಲಿ ಬಂತಂತ ಅವರಿಗೆ, ಆ ಮಹಾರಾಜರಿಗೆ. ಅವ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಚಾರ್ಯ ಶ್ರೀ ಸಂಘ ಸಹಿತ ವಿಹಾರ ಕರ್ ರಹೇ ಥೆ. ಆಚಾರ್ಯ ಭಗವಂತರು ವಿಮಲ್ ಸಾಗರ್ ಮಹಾರಾಜರು ಸಂಘ ಸಮೇತ ವಿಹಾರ ಮಾಡ್ತಾ ಇದ್ರು. ಸಂಘ ಬಡಾ ಥಾ, ಸಂಘ ಬಹಳ ದೊಡ್ಡದಿತ್ತು ಅವ್ರದ್ದು. विहार में कहां कब कितना स्थान ठहरने को मिलता है क्या पता. ವಿಹಾರ ಸಂದರ್ಭದಲ್ಲಿ ಸಂಘ ದೊಡ್ಡದಿತ್ತು, ಯಾವ ಸ್ಥಾನ ಎಲ್ಲಿ ಹೇಗೆ ವ್ಯವಸ್ಥೆ, ಅಲ್ಲಿ ಇರ್ಕೊಳ್ಳಿಕ್ಕೆ ಹೇಗೆ ವ್ಯವಸ್ಥೆ ಇರುತ್ತೆ, ಅಲ್ಲಿ ರೂಮ್ಗಳು ಇದಾವೋ ಇಲ್ಲವೋ, ಸ್ಕೂಲಲ್ಲಿ ವ್ಯವಸ್ಥೆ ಆಗಿದೆಯೋ ಇಲ್ಲವೋ, ಇರ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿದೆಯೋ ಇಲ್ಲವೋ ಏನೂ ಗ್ಯಾರಂಟಿ ಇರಲ್ಲ. दोपहर में विहार किया, ಮಧ್ಯಾಹ್ನ ವಿಹಾರ ಮಾಡಿದ್ರು. ಥಂಡಿ ಕಾ ಮೌಸಮ್ ಥಾ, ಥಂಡಿದ ದಿನಗಳಿದ್ವು, ಅವಾಗ ಚಳಿಗಾಲದ ದಿನ ಇತ್ತು. ಕಡಾಕೆ ಕಿ ಥಂಡಿ ಪಡ್ ರಹಿ ಥಿ, ಬಹಳ ಖತರ್ನಾಕ್ ಭಯಂಕರವಾದ ಚಳಿ. ಆ ಕಡೆ ಅಂತೂ ಚಳಿ ಕೇಳೋಂಗೇ ಇಲ್ಲ. ಈ ಕಡೆ ಮತ್ತೆ ಸ್ವಲ್ಪ ಕಡಿಮೆ ಇದೆ ಚಳಿ ನಮ್ಮ ಕಡೆ. ಆ ಉತ್ತರ ಭಾಗದಲ್ಲಿ ಅಂತೂ ಚಳಿ ಕೇಳೋಂಗೇ ಇಲ್ಲ, ಅಂತ ಭಯಂಕರವಾದ ಚಳಿ ಇರುತ್ತೆ ಆ ಕಡೆ. ಕುಚ್ ಬಾಲ ಮುನಿ ಕುಚ್ ವೃದ್ಧ ಮುನಿ ಸಾತ್ ಮೇ ಥೇ. ಕೆಲವೊಬ್ರು ಚಿಕ್ಕ ವಯಸ್ಸಲ್ಲಿರುವಂತಹ ದೀಕ್ಷಾ ತಗೊಂಡಿರುವಂತಹ ಬಾಲ ಮುನಿಗಳಿದ್ರು, ವಯೋವೃದ್ಧ ಮುನಿಗಳಿದ್ರು, ವಯಸ್ಸಾಗಿನ ಮುನಿಗಳಿದ್ರು. ಜಹಾ ಮುಕಾಮ್ ಹೋನಾ ಥಾ ವಹಾ ಏಕ್ ಹಿ ಕಮ್ರಾ ಮಿಲಾ. ಎಲ್ಲಿ ರಾತ್ರಿ ನಿಂತ್ಕೊಳ್ಳೋರಿದ್ರು, ವಿಶ್ರಾಂತಿ ಮಾಡೋರಿದ್ರು, ವಿಶ್ರಾಮ ಮಾಡೋರಿದ್ರು, ಅಲ್ಲಿ ಒಂದೇ ಒಂದು ರೂಮ್ ಸಿಕ್ಕಿತ್ತು ಅವರಿಗೆ. ಏನ್ ಸಿಕ್ಕಿತ್ತು? ಒಂದೇ ರೂಮ್ ಇತ್ತು. ವಹ ಭಿ ಛೋಟಾ ಸಾ ಹಿ ಜಿಸ್ ಕಮರೆ ಮೇ ಥೋಡೆ ಸಾಧು ಹಿ ರಹ ಸಕ್ತೆ ಥೇ. ಅದು ರೂಮ್ ಎಂತದಿತ್ತು, ಚಿಕ್ಕದ ರೂಮ್ ಇತ್ತು. ಅಲ್ಲಿ ಕೆಲವೊಂದು ಮುನಿಗಳು ಮಾತ್ರ ಆ ರೂಮಲ್ಲಿ ವಿಶ್ರಾಮಿಗೆ ವ್ಯವಸ್ಥೆಗೆ ಅವಕಾಶ ಇತ್ತು. ಎಲ್ಲರಿಗೆ ಅಲ್ಲಿ ಆ ರೂಮಲ್ಲಿ ಅವಕಾಶ ಆಗಲಿಲ್ಲ, ರೂಮ್ ಚಿಕ್ಕದಿರುವ ಕಾರಣದಿಂದ. छोटा सा जिस कमरे में थोड़े साधु ही रह सकते थे. भीषण ठंड, अब क्या किया जाए. ಯೋಚನೆ ಮಾಡ್ರಿ, ಇಂತ ಭಯಂಕರವಾದ ಚಳಿಯಲ್ಲಿ ಅಲ್ಲಿ ರಾತ್ರಿ ಹಗಲಿ ಭೇದನೆ ಇರಲ್ಲ ಚಳಿಗಾಲದಲ್ಲಿ. ಸೂರ್ಯ ಅಂತೂ ನಿಮಗೆ ಹೇಳೋದು 2 ತಿಂಗಳ ತನಕ ಮುಖ ತೋರಿಸಲ್ಲ. ಅಲ್ಲಿ ಸೂರ್ಯ 2 ತಿಂಗಳ ತನಕ ಮುಖ ತೋರಿಸಲ್ಲ. ಅಂತ ಭಯಂಕರವಾದ ಭೀಷಣವಾದ ಚಳಿ ಅಲ್ಲಿರುತ್ತೆ. ಅಲ್ಲಿ ಅಂತ ಚಳಿಗಾಲದಲ್ಲಿ ರೂಮ್ ಸಿಕ್ಕಿದೆ ವಿಹಾರದಲ್ಲಿ, ಒಂದೇ ರೂಮ್ ಸಿಕ್ಕಿದೆ, ಅದು ಚಿಕ್ಕದಿದೆ, ಸಂಘ ದೊಡ್ಡದಿದೆ. ಎಲ್ಲಾ ಮುನಿಗಳು ಆ ರೂಮಲ್ಲಿ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿ ಮಾಡ್ಲಿಕ್ಕೆ ಅವಕಾಶನೂ ಅಲ್ಲಿ ಇಲ್ಲ. ಯೋಚನೆ ಮಾಡಿ, ಅಂತ ಚಳಿಗಾಲದಲ್ಲಿ ಅವ್ರು ಏನ್ ಮಾಡಿರ್ಬೋದು, ಹೇಗಿದ್ದಿರ್ಬೋದು. ಆಸ್ ಪಾಸ್ ಮೇ ಕುಚ್ ನಹಿ, ಸುತ್ತಮುತ್ತ ನೋಡ್ತಾರ, ಅಲ್ಲಿ ಏನು ಬೇರೆ ವ್ಯವಸ್ಥೆನೇ ಇಲ್ಲ. ಘನ ಜಂಗಲ್ ಶಾಮ್ ಹೋ ಗೈ, ಭಯಂಕರವಾದ ಕಾಡು ಪ್ರದೇಶ ಅದು. ಆ ಕಾಡು ಪ್ರದೇಶದಲ್ಲಿ ಶಾಮ್ ಹೋ ಗೈ, ರಾತ್ರಿ ಸಮಯ ಸಂಜೆ ಆಯ್ತೀಗ. ಕಹಿ ದೂರ್ ದರಾಜೋ ತಕ್ ಕುಚ್ ಭಿ ವ್ಯವಸ್ಥಾ ನಹಿ ಜಮಿ. ದೂರ ದೂರ ತನಕ ನೋಡ್ತಾರೆ, ಎಲ್ಲಿ ವ್ಯವಸ್ಥೆ ಬೇರೆ ಇಲ್ವೇ ಇಲ್ಲ. ಸಂಘಪತಿ ಘಬರಾಯ, ಅಬ್ ಕ್ಯಾ ಹೋಗಾ. ಸಂಘಪತಿ ಏನಿದ್ರಲ್ಲ, ಸಂಘಪತಿ ಏನಾದ ಹೆದರಿ ಬಿಟ್ಟವ, ಇನ್ನೇನಾಗೋದಪ್ಪ, ಈ ರೂಮಲ್ಲಿ ಎಲ್ಲಾ ಮುನಿಗಳಿಗೆ ಇರ್ಕೊಳ್ಳಿಕ್ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಮುನಿಗಳು ಮಾತ್ರ ಒಳಗಡೆ ಇರಬೇಕು, ಕೆಲವೊಂದು ಮುನಿಗಳು ಅಲ್ಲಿ ಕಾಡಲ್ಲಿ ಹೊರಗಡೆನೆ ಕೂತ್ಕೊಳ್ಬೇಕು. ಹೇಗ್ ಮಾಡೋದು, ಹೇಗಾಗೋದು ಅಂತ ಸಂಘಪತಿ ಗಾಬರಿ ಆಗಿಬಿಟ್ಟ, ಹೆದರಿ ಬಿಟ್ಟವ. ಆಚಾರ್ಯ ಶ್ರೀ ಮುಜೆ ಡಾಟೆಂಗೆ. ಇನ್ನು ಆಚಾರ್ಯ ಶ್ರೀಗಳ ಹತ್ರ, ವಿಮಲ್ ಸಾಗರ್ ಮಹಾರಾಜರ ಹತ್ರ ಈ ವಿಷಯ ಹೋದಾಗ ವಿಮಲ್ ಸಾಗರ್ ಮಹಾರಾಜ ನನಗೇನು ಏನ್ ಮಾಡ್ಬೋದು, ಬೈಬಹುದು, ನನಗೆ ಅವ್ರು ಜೋರಾಗಬಹುದು ನನ್ನ ಮೇಲೆ ಅಂತ ಅವ್ನು ಟೆನ್ಷನ್ ಮಾಡ್ಕೊಂಡ್ಬಿಟ್ಟ. ಕೇಸಿ ವ್ಯವಸ್ಥಾ ಕರ್ತೇ ಹೋ ತುಮ್, ಯಾವ ರೀತಿ ವ್ಯವಸ್ಥೆ ಮಾಡ್ತೀನೇನು ಅಂತ ಆಚಾರ್ಯ ಶ್ರೀಗಳು ಬೈಬಹುದು ಅಂತ ಗಾಬರಿ ಆಗಿಬಿಟ್ಟವ.
जाड़े का मौसम है, ಸಂಗಪತಿ ಪಾಸ್ ಮೇ ನ ಆಯೆ, ಸಂಗಪತಿ ಎದುರುಗಡೆ ಬರ್ಲಿಕ್ಕೆ ಹೆದರ್ತಾ ಇದ್ದಾನೆ, ಅವ ಹತ್ರನೇ ಬರ್ತಾ ಇಲ್ಲ, ಆಚಾರ್ಯ ಶ್ರೀಗಳ ತರ ಎದುರುಗಡೆ ಬರ್ತಾ ಇಲ್ಲ. ಜಬ್ ಆಚಾರ್ಯ ಶ್ರೀ ಕಾ ಮೌನ್ ಹೋ ಜಾಯೇಗಾ ತಬ್ ಜಾಯೆಂಗೆ, ರಾತ್ರಿ ಮೌನ ಆಗ್ತಾರ, ಮೌನ ಆದಾಗ ಅವ್ರ ಹತ್ರ ಹೋಗೋಣ, ಅಲ್ಲಿವರೆಗೆ ಅವ್ರ ಎದುರುಗಡೆ ಹೋಗೋದು ಬೇಡ ಅಂತ ಹೆದರಿ ಬಿಟ್ಟ. ಕಿ ಕುಚ್ ಕಹನ ಸಕೆ, ಅವಾಗ ಏನು ಮಾತಾಡಕ್ಕಾಗಲ್ಲ ಅವರಿಗೆ, ಆ ಸಮಯದಲ್ಲಿ ಅಲ್ಲಿ ಹೋಗೋಣ ಅಂತ ಅವನು ಯೋಚನೆ ಮಾಡ್ದ. ಆಚಾರ್ಯ ಶ್ರೀನೇ ಸಂಘಕ್ಕೆ ಸಾಥ್ ಪ್ರತಿಕ್ರಮಣ ಕಿಯಾ, ಆಚಾರ್ಯ ಶ್ರೀಗಳು ಸಂಜೆ ಸಂಘ ಜೊತೆಗೆ ಏನ್ ಮಾಡಿದ್ರು, प्रतिक्रमण ಮಾಡಿದ್ರು. प्रतिक्रमण किया, प्रतिक्रमण के उपरांत समस्त संघ को कमरे में सामायिक एवं रात्रि विश्राम का आदेश दिया. ಸಮಸ್ತ ಸಂಘದಲ್ಲಿರುವಂತ ಎಲ್ಲಾ ಮುನಿಗಳಿಗೆ ಆದೇಶ ಮಾಡಿದ್ರೆ ಏನಂತಂದ್ರ, ನೀವೆಲ್ಲರೂ ಆ ರೂಮಿನ ಒಳಗಡೆ ಹೋಗ್ರಿ, ಸಾಮಾಯಿಕ ಮಾಡ್ರಿ ಮತ್ತು ರಾತ್ರಿ ವಿಶ್ರಾಂತಿ ಮಾಡಿ ಅಂತ ಆದೇಶ ಮಾಡಿದ್ರು. ಏನಕೇನ ಪ್ರಕಾರೇಣ ಸಭಿ ಸಂಘನೆ तिल में तेल की तरह अल्प अल्प स्थान में शयन किया. ಕೇನ ಪ್ರಕಾರದಿಂದ ಎಲ್ಲಾ ಸಂಘದ ಮುನಿಗಳು ಆ ರೂಮಿನ ಒಳಗಡೆ ಹೋದ್ರು. ಅಲ್ಲಿ ಅಲ್ಪ ಅಲ್ಪ ಜಾಗದಲ್ಲಿ, ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಏನ್ ಮಾಡಿದ್ರು, ವಿಶ್ರಾಂತಿ ಮಾಡಿದರು. ವಿಶ್ರಾಮ हेतु स्थान छोड़ दिया, परंतु आचार्य श्री के लिए कमरे में विश्राम हेतु स्थान छोड़ दिया. ಅವೆಲ್ಲ ಮುನಿಗಳು ಆಚಾರ್ಯ ಶ್ರೀಗಳಿಗಂತ ಕೂಡ ಒಂದು ಸ್ವಲ್ಪ ಜಾಗ ಅಲ್ಲಿ ವಿಶ್ರಾಮ ಮಾಡಕ್ಕಂತ ಜಾಗ बिटरू. परंतु आचार्य श्री तो बाहर एक वृक्ष के नीचे खड़े हो गए. ಆ ವಿಮಲ್ ಸಾಗರ್ ಮಹಾರಾಜರು ಆಚಾರ್ಯ ಶ್ರೀಗಳು ಏನ್ ಮಾಡಿದ್ರು ಅಂತಂದ್ರ, ಆ ರೂಮಿನ ಒಳಗಡೆ ಅವರು ಹೋಗ್ಲೇ ಇಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಮರದ ಕೆಳಗಡೆ ಧ್ಯಾನಕ್ಕಂತ ಹೋಗಿ ನಿಂತ್ಕೊಂಡ್ಬಿಟ್ರು. ಖಡೆ हो गए ಎಲ್ಲಿ ಹೋಯ್ತು, ಖಡೆ हो गए. रीम का ध्यान करने लगे. रीम ಓಂ ರಾಮ್ ರೀಂ, ರೀಮ್ ಅಂತ ಶಬ್ದ ಬರುತ್ತಲ್ಲ, ಪಂಚ ಬೀಜಾಕ್ಷರದು, ಸಿದ್ಧರ ಬೀಜಾಕ್ಷರ ಇದು ರೀಮ್ ಅಂತ. ಆ ರೀಮ್ ಶಬ್ದದ ರೀಮ್ ಬೀಜಾಕ್ಷರದವ್ರು ಏನ್ ಮಾಡಿದ್ರು, ಧ್ಯಾನ ಮಾಡಿದ್ರು. ರೀಮ್ ಕಾ ಧ್ಯಾನ करने लगे. ತೀವ್ರ ಶೀತ ಲಹರ್ ಚಲ್ ರಹಿ ಥಿ, ತೀವ್ರ ಭಯಂಕರವಾದ ಚಳಿ ಬರ್ತಾ ಇದೆ, ಚಳಿ ಗಾಳಿ ಬರ್ತಾ ಇರುವಾಗ ಕೂಡ ಅವರು ಲಹರ್ ಚಲ್ ರಹಿ ಥಿ, ಕहीं से कोई आवाज नहीं. ಕಾಡು ಪ್ರದೇಶದಲ್ಲಿ ಅಲ್ಲೆಲ್ಲಂತದ ಏನು, कहीं से कोई आवाज नहीं, सन्नाटा छा गया हुआ था. महाराज अकेले खड़े हुए थे और सारा शरीर पसीना पसीना हो रहा था. ಅಲ್ಲಿ ಕಾಡಿನಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಹೊರಗಡೆ ಧ್ಯಾನದಲ್ಲಿ ನಿಂತ್ಕೊಂಡಿದಾರ. ರೀಮ್ ಶಬ್ದದ ರೀಮ್ ಬೀಜಾಕ್ಷರದವ್ರು ಧ್ಯಾನ ಮಾಡ್ತಾ ಇದಾರ. ಎಲ್ಲ ಕಡೆ ಚಳಿಯಲ್ಲಿ ನಡಗ್ತಾ ಇದಾರೆ, ಎಲ್ಲ ಗಡಗಡ 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 ನಡಗ್ತಾ ಇದಾರೆ. ಆದ್ರೆ ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರ ಶರೀರದಿಂದ ಬೆಹೂರು ಸುರಿತಾ ಇದೆ. ಅಲ್ಲಿ ಏನಾಗ್ತಾಯಿತ್ತು, ಬೆಹೂರು ಸುರಿತಾ ಇತ್ತು, ಮೇಯಿಂದ ಬೆಹೂರು ಸೋರ್ತಾ ಇತ್ತಲ್ಲಿ. भीषण सन्नाटा छाया हुआ था. महाराज अकेले खड़े हुए थे और सारा शरीर पसीना पसीना हो रहा था. भीषण जाड़े में संघपति ने आकर देखा, अरे महाराज श्री तो बाहर खड़े हैं. आ संघपति बंद नोಡ್ತಾನ, ಮಹಾರಾಜರಲ್ಲಿದಾರ, ಹೊರಗಡೆ ನಿಂತ್ಕೊಂಡಿದಾರ. ಮಹಾರಾಜ್ ಶ್ರೀ तो बाहर खड़े हैं, स्वास्थ्य खराब हो जाएगा. और ಏನಾಗಬಹುದು, ಆರೋಗ್ಯ ಹಾಳಾಗಬಹುದು, ಸ್ವಾಸ್ಥ್ಯ ಖರಾಬ್ ಹೋ ಜಾಯೇಗಾ, ಜುಕಾಮ್ ಹೋ ಜಾಯೇಗಾ. ಅವ್ರಿಗೆ ನೆಗಡಿ ಬರಬಹುದು, ಶೀತ ಆಗಬಹುದು. ಶರೀರ ಮೇ ಶಕ್ತಿ ನಹಿ, ಶರೀರದಲ್ಲಿ ಅವರಿಗೆ ಶಕ್ತಿ ಇಲ್ಲ. ಪರಂತು ಚಾರಿತ್ರ ಶಕ್ತಿ ಕಾ ಅಭಾವ ಭಿ ನಹಿ ಥಾ. ಶರೀರದಲ್ಲಿ ಶಕ್ತಿ ಇಲ್ಲದಿದ್ರೂ ಸಹ ಚಾರಿತ್ರದ ಶಕ್ತಿ ಅವರಿಗೇನು ಕಡಿಮೆ ಇಲ್ಲಾಗಿತ್ತು. ಸಂಯಮ ಶಕ್ತಿ ಸಂಪನ್ನ ಹೋತಾ ಹೇ, ಸಂಯಮ ಶಕ್ತಿ ಸಂಪನ್ನವಾಗಿರುತ್ತದೆ. ಸಂಯಮಕ್ಕೆ ಸಾಮನೆ ಸಮಸ್ತ ಕರ್ಮ ಅಪನಾ ಮಾಥಾ ಟೇಕ್ತೆ ಹೇ. ಆ ಸಂಯಮದ ಎದುರುಗಡೆ ಎಲ್ಲಾ ಪ್ರಕಾರದ ಸಮಸ್ತ ಕರ್ಮಗಳು ಏನು ಮಾಡ್ತಾವ, ಅಲ್ಲಿ ಬಂದು ತಲೆ ಬಾಗ್ತಿರ್ತಾವ, ತಲೆ ಊರ್ತಿರ್ತಾವ. ಯಾರ ಮುಂದೆ, ಸಂಯಮದ ಮುಂದೆ. ಮಾತಾ ಟೇಕ್ತೆ ಹೇ. ಜಬ್ ಆಚಾರ್ಯ ಶ್ರೀ की ದೇಹ ಸೆ ಪಸೀನಾ ಬಹತಾ ದೇಖಾ, ಆ ಶರೀರದಿಂದ ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರ ಶರೀರದಿಂದ ಆ ಬೆಹೂರು ಬರ್ತಾ ಇರುವಂತದ್ದು ನೋಡಿ, ತಬ್ ಸಂಘಪತಿ ಏವಂ ಸಮಸ್ತ ಸಂಘ ದೇಖ ಕರ್ಕೆ ದಂಗ ರಹ ಗಯಾ.
ಆ ಸಂಘಪತಿ ಮತ್ತು ಸಂಘದಲ್ಲಿರುವಂತಹ ಸಮಸ್ತ ಸಾಧುಗಳು ನೋಡಿ ಏನಾಗಿರೋ ಆಶ್ಚರ್ಯಚಕಿತ ಆಗಿಬಿಟ್ರು ಅವರು. ಆಶ್ಚರ್ಯ, ಇಂಥ ಭಯಂಕರವಾದ ಚಳಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಮಹಾರಾಜರ ಶರೀರದಿಂದ ಏನಾಗ್ತಾ ಇದೆ, ಬೆವರು ಸೋರ್ತಾ ಇದೆ, ಬೆವರು ಬರ್ತಾ ಇದೆ. ಇದು ನೋಡಿ ದಂಗಾಗ್ಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ತಪಸ್ಸಾಕೆ ತೀವ್ರ ತೇಜಸೆ ಶೀತ ಹವಾ ಬಿ ನತ್ ಮಸ್ತಕ್ ಹೋ ಜಾತಿ ಹೇ. ಆ ತಪಸ್ಸರ್ಯ ಮಾಡ್ತಾ ಇರುವಂತ ತೀವ್ರ ತೇಜದ ಪ್ರಭಾವದಿಂದ ಶೀತವಾದ ತಂಪವಾದ ಗಾಳಿ ಕೂಡ ಏನ್ ಮಾಡಿತ್ತಂದ್ರೆ ಅಲ್ಲಿ ಬಂದು ನತಮಸ್ತಕ ಆಗಿತ್ತು. ಹಾರ್ ಜಾತಿ ಹೇ. ಆಚಾರ್ಯ ವಿಮಲ್ ಸಾಗರ್ ಜಿ ಮಹಾರಾಜ್ ತಪಸ್ವಿ ಥೇ. ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರು ಮಹಾನ್ ತಪಸ್ವಿಯಾಗಿದ್ರು ಅವರು. ಉನ್ಕಿ ತಪಕ ತೇಜ್ ಅಲೌಕಿಕತಾ. ಅವ್ರ ತಪದ ತೇಜ ಯಾವ ರೀತಿ ಇತ್ತಂದ್ರೆ ಅಲೌಕಿಕ ಇತ್ತದು. ಅದನ್ನ ಹೊಗಳಿಕ್ಕಾಗಲ್ಲ, ಅದನ್ನ ಹೇಳಲಿಕ್ಕಾಗಲ್ಲ, ಅದನ್ನ ಕೇಳಲಿಕ್ಕಾಗಲ್ಲ. ಅಂತ ಅಲೌಕಿಕವಾದ ಒಂದು ತಪಶ್ಚರ್ಯ ಅವರು ಮಾಡ್ತಾ ಇದ್ರು. ಅರೇ चैतन्य आत्माओं ध्यान रखना, साधु जन शीत में शीत हवा से पीड़ित होकर के शीशी नहीं करते, वे श्री जी का ध्यान करते हैं, शीत में भी प्रभु जी का गीत गाते रहते हैं. ಸಾಧು ಜನರು ಚಳಿ ಆಗ್ತಾ ಇದೆ ಅಂತ ಹೂ ಅಂತ ಯಾವತ್ತೂ ಮಾಡಲ್ಲ. ಅವ್ರು ಏನ್ ಮಾಡ್ತಾರಂದ್ರ ಶೀತ ಕಾಲದಲ್ಲಿ ಕೂಡ ಅವರು ಪ್ರಭುಜಿ ಕಾ ಗೀತ ಗಾತೆ ಹೇ, ಭಗವಂತನ ಸ್ತುತಿ ಮಾಡ್ತಿರ್ತಾರ, ಭಗವಂತನ ಹೊಗಳ್ತಿರ್ತಾರ, ಭಗವಂತನ ಕೀರ್ತನೆ ಮಾಡ್ತಿರ್ತಾರ. ज्ञानियों विचार करो, असीम ठंड के कारण तापमान 0 डिग्री तक आ जाता है. तापमान ಎಷ್ಟು ಡಿಗ್ರಿ ಬರ್ತಲಿ? 0 डिग्री तक आ जाता है. ऐसी भीषण ठंड में मनुष्य घर से बाहर नहीं निकलता है. ಇಂಥ ಭಯಂಕರವಾದ ಚಳಿಗಾಲದಲ್ಲಿ ಮನುಷ್ಯ ಮನೆಯಿಂದ ಹೊರಗಡೆ ಬರುವುದಿಲ್ಲ. ಶರೀರ ಕಂಪಾಯಮಾನ್ ಹೋತಾ है, दांत कटकटाते रहते हैं. ಶರೀರ ಕಂಪಾಯಮಾನ ಆಗ್ತಾ ಇರುತ್ತೆ, ಹಲ್ಲಿಗೆ ಹೊಡಿತಾ ಇರ್ತಾವ, ಕಟ್ 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 ಚಳಿಯಲ್ಲಿ ಆಗ್ತಾ ಇರ್ತಾವ. ಆದ್ರೂ ಸಹ ಶರೀರ ಶೀತ ವೇದನಾ ಸೆ ಶೂನ್ಯ ಪಡ ಜಾತಾ ಹೇ. ಶರೀರ ಈ ಶೀತ ವೇದನೆಯಿಂದ ಶೂನ್ಯ ಆಗಿರುತ್ತದೆ. ಹಾತ್ ಪೇರ್ ಅಕಡ್ ಜಾತೆ ಹೇ. ಕೈ ಕಾಲೆಲ್ಲ ಏನಾಗಿರ್ತಾವ? ಶಟದಿರ್ತಾವ. ಹೆಣ ಶಟದಂಗ ಶಟದಿರ್ತಾವ. ಮರಗಟ್ಟ ಏನಪ್ಪ, ಯಾವ್ದಾರ ಒಂದು ಗಟ್ಟ ಕಡೆ ನಾವು ಶಟಿತಾವ ಅಂತ ಹೇಳ್ತೇವೆ ನಾವು. ಆ ಕಡೆ ನಮ್ಮ ಗಟ್ಟಿ ಟೈಟ್ ಆಗಿ ಬಿಟ್ಟಿರ್ತಾವ. हाथ पैर अकड़ जाते हैं, हाथ की उंगली सीधी नहीं होती. ಕೈ ಕಾಲದ ಬೆರಳುಗಳು ಕೂಡ ಏನು ಹೆಂಗಿರ್ತಾವ ಹಂಗೆ ಹಿಂದೆ ಮುಂದೆನೂ ಆಗಲ್ಲ. ಅಂತಹ ಪರಿಸ್ಥಿತಿ ಇದ್ರೂ ಸಹ ऐसे समय में भी मुनिराज तन को पत्ते आदि से ढाकने का पुरुषार्थ तो दूर रहा. ಇಂಥ ಭಯಂಕರವಾದ ಚಳಿ ಇದ್ರೂ ಸಹ ಮುನಿಗಳು ಪತ್ತೆ ಆದೆ ಅಂದ್ರೆ ಎಲೆಗಳು ಇರ್ತಾವಲ್ಲ, ಮರದ ಎಲೆಗಳ ಇಂಥ ವಸ್ತುಗಳಿಂದ ಶರೀರವನ್ನು ಅವ್ರು ಏನ್ ಮಾಡಲ್ಲ, ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಡುವುದಿಲ್ಲ. ಮನಮೇ ವಿಚಾರ ಬಿ ನಹಿ ಕರ್ತೆ. ಮನಸ್ಸಿನಲ್ಲಿ ವಿಚಾರ ಸಹ ಅವರು ಮಾಡುವುದಿಲ್ಲ. ಅಗ್ನಿ ಕಿ ಭಿ ಇಚ್ಛಾ ನಹಿ ಕರ್ತೆ. ಅಗ್ನಿದ ಇಚ್ಛೆ ಸಹ ಅವರು ಮಾಡುವುದಿಲ್ಲ. ಕಿ ಕೋಯಿ ಹಮಾರೆ ದೇಹ ಕೋ ಅಗ್ನಿ ಸೆ ಸೇಕ್ ದೇ. ಯಾವುದೇ ಪ್ರಕಾರದವ್ರು ಯೋಚನೆ ಮಾಡುವುದಿಲ್ಲ, ಯಾರಾದರೂ ಬಂದು ಅಲ್ಲಿ ಬೆಂಕಿ ಹಚ್ಚಿ ನಮ್ಮ ಶರೀರಕ್ಕೆ ಸ್ವಲ್ಪ ಬಿಸಿ ಮಾಡಬಹುದಲ್ಲ ಅನ್ನುವಂಥ ಭಾವನೆ ಸಹ ಅವರು ಮಾಡುವುದಿಲ್ಲ. ಸಮತಾ ಭಾವ ಸೇವೆ ಮುನಿರಾಜ್. ಸಮತಾ ಭಾವದಿಂದ ಆ ಮುನಿಗಳು ಶೀತ ವೇದನಾ ಕೋ ಸಹ ಲೇತೆ ಹೇ. ಶೀತ ವೇದನೆಯನ್ನು ಅವ್ರು ಏನ್ ಮಾಡ್ತಿರ್ತಾರ, ಸಹನೆ ಮಾಡ್ಕೊಳ್ತಾ ಇರ್ತಾರ. शीत मौसम समय ಪರೀಕ್ಷಾ ಕಾ ಏಕ ಅಚೂಕ್ ಅವಸರ ಹೇ. ಈ ಶೀತದ ಆ ಒಂದು ಕಾಲ ಇದೆಯಲ್ಲ, ಈ ಕಾಲದಲ್ಲಿ ನಿಜವಾಗಲೂ ಪರೀಕ್ಷೆದ ಒಂದು ಏನಿರುತ್ತಲ್ಲಿ ಅವಸರ ಅಂದ್ರೆ ಒಂದು ಅವಕಾಶ ಅವರಿಗೆ ಇರುತ್ತೆ. ಪರೀಕ್ಷೆ ಕೊಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿರುತ್ತದೆ. ವಿಷಮತಾ ಮೇ ಹಿ ಸಂಯಮ ಕಿ ಪರೀಕ್ಷಾ ಹೋತಿ ಹೇ. ವಿಷಮತೆ ಸಮಯದಲ್ಲಿ ನಿಜವಾದ ಸಂಯಮದ ಅಲ್ಲಿ ಏನಿರುತ್ತದೆ, ಪರೀಕ್ಷೆ ಇರುತ್ತದೆ. ಮೆಹಂದಿ ಸದಾ ಗಿಸ್ನೆ ಕೆ ಬಾದ್ ರಂಗ್ ಲಾತಿ ಹೇ ಭಯ್ಯಾ. ಮೆಹಂದಿ ಇದೆಯಲ್ಲ, ಮೆಹಂದಿ ಅದನ್ನ ಎಷ್ಟು ನೀವು ತಿಕ್ಕುತ್ತೀರಾ ಅಷ್ಟದು ಕಲರ್ ಬರ್ತಾ ಇರ್ತೈತಿ, ಅದಕ್ಕೆ ಬಣ್ಣ ಕೊಡ್ತಾ ಇರುತ್ತೆ ಅದು ಮೆಹಂದಿ. ಆ ರೀತಿ और सोना जितना तपने के बाद चमक लाता है. ನೀವು ಬೆಂಕಿ ಇದೆಯಲ್ಲ, ಚಿನ್ನ ಇದೆಯಲ್ಲ, ಚಿನ್ನ ನೀವು ಎಷ್ಟು ಸುಡ್ತೀರಾ ಅಷ್ಟದು ಮಿಂಚುತ್ತಾ ಇರುತ್ತದೆ. और साधु परीक्षा सहने के बाद मोक्ष पाता है. ಅದೇ ರೀತಿ ಸಾಧುಗಳು ಕೂಡ ಇಂಥ ಪರೀಕ್ಷೆಗಳನ್ನ ಕೊಟ್ಟರೆ ಅವರಿಗೆ ಮುಕ್ತಿ ಸಿಗ್ತಾ ಇರುತ್ತದೆ. हाँ आपको ज्ञान नहीं, शूलों के बीच में
ही गुलाब खिलता है. ನಿಮ್ಗೆ ಗೊತ್ತಿದೆಯಲ್ಲ, ಶೂಲೋं के बीच में ही गुलाब का फूल खिलता है. ಮುಳ್ಳಿನ ಮರ ಇರುತ್ತೆ, ಅದು ಗುಲಾಬ್ ಹೂವಿನ ಮರ ಇದೆಯಲ್ಲ, ಅದು ಮರ ಏನಿರುತ್ತೆ, ಮುಳ್ಳಿನ ಮಧ್ಯದಲ್ಲಿ ಆ ಹೂವು ಏನಾಗ್ತಾ ಇರುತ್ತೆ, ಅರಳುತ್ತಾ ಇರುತ್ತದೆ. ಆ ರೀತಿ ಪಾಷಾಣ ಕೋ ತರಾಶ್ ಕರ್ ಹಿ ಪ್ರತಿಮಾ ಬಂತಿ ಹೇ. ಪಾಷಾಣ್ ಕಲ್ಲಿದೆಯಲ್ಲ, ಆ ಕಲ್ಲಿನಲ್ಲಿನೇ ಏನಾಗುತ್ತೆ, ಪ್ರತಿಮೆ ತಯಾರಾಗುತ್ತದೆ. ಆ ರೀತಿ उसी प्रकार ಪರಿಶಃ और उपसर्गों के बीच से ही मोक्ष घटित होता है. ಅದೇ ರೀತಿ ಪರಿಶಃ ಮತ್ತು ಉಪಸರ್ಗದಿಂದನೇ ಮೋಕ್ಷದ ಪ್ರಾಪ್ತಿ ಆಗ್ತಾ ಇರುತ್ತದೆ. जो परिशः और उपसर्ग से डरता है वह मोक्ष और सच्चे सुख को पाना नहीं चाहता है. ಯಾರು ಮೋಕ್ಷ ಪಡ್ಕೊಳ್ಬೇಕಂತ ಆಸೆ ಇದೆ ಅವರು ಪರಿಶಃ ಮತ್ತು ಉಪಸರ್ಗಗಳನ್ನ ಸಹನೆ ಮಾಡ್ತಾರ. ಯಾರು ಪರಿಶಃ ಮತ್ತು ಉಪಸರ್ಗಗಳಿಂದ ಹೆದರುತ್ತಿರ್ತಾರ ಅವರಿಗೆ ಮೋಕ್ಷ ಮತ್ತು ನಿಜವಾದ ಶಾಶ್ವತ ಸುಖದಿಂದ ಅವರು ದೂರ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ಪರಿಶಃ और उपसर्ग से भीति ही संसार से प्रीति है. ಪರಿಶಃ ಮತ್ತು ಉಪಸರ್ಗ ಯಾರು ಹೆದರುತ್ತಿರ್ತಾರೆ ಅವರು ಸಂಸಾರ ಜೊತೆಗೆ ಏನು ಮಾಡ್ತಿರ್ತಾರೆ, ಪ್ರೀತಿ ಮಾಡ್ತಿರ್ತಾರ. ಜೈಸೆ ಜಿಸೆ ಪರಿಶಯ उपसर्ग से है प्रीति उसे संसार से है ಭೀತಿ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಾರಿಗೆ ಪರಿಶಃ ಮತ್ತು ಉಪಸರ್ಗದ ಮೇಲೆ ಪ್ರೀತಿ ಇದೆ ಅವರು ಸಂಸಾರದ ಮೇಲೆ ಭೀತಿ ಇದೆ ಅಂತ ತಿಳ್ಕೊಳ್ಬೇಕು. ಹೆದರ್ತಾ ಇದ್ದಾರೆ ಸಂಸಾರದಿಂದ, ಅವರು ಸಂಸಾರದಿಂದ ಹೆದರಿದಾರ ಅಂದಾಗಲೇ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗುತ್ತದೆ ಅಂತ ತಿಳ್ಕೊಂಡು ಇವತ್ತಿನ ಸ್ವಾಧ್ಯಾಯ ದಿವಸ ಶೀತ ಪರಿಚಯದ ಬಗ್ಗೆ ನಾವು ಚರ್ಚೆ ಬಹಳಷ್ಟು ಪ್ರಕಾರದಲ್ಲಿ ಮಾಡಿದ್ದೀವಿ. ಮತ್ತೆ ನಾಳೆ ದಿವಸ ಇದೇ ವಿಷಯದ ಮೇಲೆ ಚರ್ಚೆ ಮಾಡ್ಕೊಂತ ಮುಂದೆ ಬಹಳ ಒಳ್ಳೆ ವಿಷಯಗಳನ್ನು ಇಲ್ಲಿ ಆಚಾರ್ಯ ಭಗವಂತರು ಕೊಟ್ಟಿದ್ದಾರೆ. ಆ ವಿಷಯದ ಮೇಲೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿ जो बोलो महावीर भगवान की बोधि समाधि परिणाम शुद्धि सात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामंद्यमानस्समस्तु देवी. नमो अरिहंतानं नमो सिद्धानं नमो आयर्यानं नमो उवज्जायानं नमो लोये सौवसाहुनं. जय बोलो द्वादशांग जिनवानी माता की जय.